Hello everyone, my name is Irfan. I am a maths lecturer. ಯೂಶ್ವಲಿ ನಾನು ಇಂಗ್ಲೀಷಲ್ಲಿ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ PU ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ಸು ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸು ಅಂದರೆ 2 ಮಾರ್ಕ್ಸು, 3 ಮಾರ್ಕ್ಸು, ಮತ್ತು 4 ಮಾರ್ಕ್ಸು, 5 ಮಾರ್ಕ್ಸ್ ಮತ್ತು 6 ಮಾರ್ಕ್ಸು ಮತ್ತು MCQ ಸೇರಿಸಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಚಾಪ್ಟರ್ ವೈಸ್ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸ್ತಿದ್ದೀನಿ. ಓಕೆ, ಸೊ ಇವೆಲ್ಲ ಕ್ವಶನ್ ಸಾಲ್ವ್ ಮಾಡಿ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿ ಪ್ರತಿಯೊಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿದ್ರೆ ಸೊ ಎಲ್ಲ ಚಾಪ್ಟರ್ ವೈಸು ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದ್ಬಿಡ್ತವೆ. ಚಾಪ್ಟರ್ ವೈಸ್ ಸಪ್ರೇಟ್ ಸೆಗ್ರಿಗೇಟ್ ಮಾಡಿರ್ತೀನಿ. ಅದರಲ್ಲಿ ಫಸ್ಟ್ PUC ಸಪ್ರೇಟ್ ಆಗಿ, ಸೆಕೆಂಡ್ PUC ಸಪ್ರೇಟ್ ಆಗಿ ಮಾಡಿರ್ತೀನಿ. ಓಕೆ, ಸೊ ಇದು ಸದ್ಯಕ್ಕಂತರೂ ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಆಗಿರಲ್ಲ, ಬಟ್ ಸ್ವಲ್ಪ ದಿವಸ ಆದಮೇಲೆ ಎಲ್ಲ ವಿಡಿಯೋಸ್ ಆದಮೇಲೆ ಎಲ್ಲ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಓಕೆ, ನೀವು ಚೆಕ್ ಮಾಡ್ಕೊಳ್ಳಿ. ಒನ್ಸ್ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕಂಪ್ಲೀಟ್ ಆದಮೇಲೆ ಎಕ್ಸಸೈಸ್ ಕ್ವಶನ್ಸು ಮತ್ತು KCET ಕ್ವಶನ್ಸು ಮತ್ತು JEE ಮೇನ್ಸ್ ಲೆವೆಲ್ ಕ್ವಶನ್ಸ್ ಎಲ್ಲ ಮಾಡ್ಸೋಣಂತಿದ್ದೀನಿ. ಓಕೆ, ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ವಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು 5 ಮಾರ್ಕ್ಸು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಸಿದ್ವಿ. ಓಕೆ, ಫಸ್ಟ್ ಇಯರ್ದು. ಈಗ ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ದು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಓಕೆ, ಯೂಶ್ವಲಿ ಫೈನಲ್ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ 3 ಮಾರ್ಕ್ಸ್ 2 ಕ್ವಶನ್ಸ್ ಬರ್ತವೆ. ಓಕೆ, ಸೊ ನಾವು ಜಸ್ಟ್ ಸ್ಟಾರ್ಟ್ ದಿ ಸಾಲ್ವಿಂಗ್ ದಿ ಕ್ವಶನ್ಸ್. ನೋಡಿ, ಫಸ್ಟ್ ಕ್ವಶನ್ ಏನಿದೆ ಅಂತಂದಾಗ ಇದನ್ನು ಪ್ರೂವ್ ಮಾಡೋದು. ಸೊ ನಮಗೆ cos 3x is equal to 4 cos cube x minus cos 3x minus 3 cos x ಅಂತ ಹೇಳಿ ಪ್ರೂವ್ ಮಾಡಬೇಕಂತ ಹೇಳಿದ್ದಾರೆ. ಓಕೆ, ಸೊ ನಾವು ಏನ್ ಮಾಡೋಣ ಅಂದ್ರೆ ಫಸ್ಟ್ ಯು ಶುಡ್ ನೋ ದಿ cos of x plus y ಫಾರ್ಮುಲಾಸ್ ಗೊತ್ತಿರಬೇಕು. ಸೊ ನಮ್ಗೆ ಏನು ಗೊತ್ತಿರಬೇಕು? ಸೊ cos of x plus y ಫಾರ್ಮುಲಾಸ್ ಗೊತ್ತಿರಬೇಕು. ಓಕೆ, ಸೊ ನಮಗೆ cos of x plus y ಫಾರ್ಮುಲಾ ಏನು? ಸೊ cos of x plus y, so that is equal to you know cos x into cos y, okay, minus of sin x into sin y. ಓಕೆ, ಇದು ಗೊತ್ತಿದ್ರೆ ನೀವು ಈಸಿಯಾಗಿ ಕ್ವಶನ್ಸ್ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಫಾರ್ಮುಲಾ ಗೊತ್ತಿರಬೇಕು, ದಟ್ ಈಸ್ ವಾಟ್ cos 2x. cos 2x is equal to ಏನು? ಸೊ ಇನ್ ಟರ್ಮ್ಸ್ ಆಫ್ cos 2x is equal to cos ಅಂದ್ರೆ the 2 cos square x minus 1 ಇದು. ಸೊ ಒನ್ ಮೋರ್ ಫಾರ್ಮುಲಾ ಏನು ಗೊತ್ತಿರಬೇಕಂದ್ರೆ, ಸೊ ದಟ್ ಈಸ್ ನಿಮಗೆ cos square x plus sin square x. ಓಕೆ, cos square x plus sin square x is equal to 1. ಸೊ ಇಷ್ಟು ಗೊತ್ತಿದ್ರೆ ಈ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ನಾವೇನ್ ಮಾಡಬೇಕು? cos 3x is equal to 4 cos cube x minus 3 cos x ಅಂತ ಹೇಳಿ ಪ್ರೂವ್ ಮಾಡಬೇಕು. ಓಕೆ, ನಾವು ಜಸ್ಟ್ ಇದನ್ನ ಬರ್ಕೊಳ್ಳಿ. ಫಸ್ಟ್ ಏನ್ ಮಾಡ್ಕೊಳ್ಳಿ ಇದನ್ನ. ಸೊ ನಮ್ cos 3x ಅಂತ ಬರ್ಕೊಳ್ಳಿ. ಫಸ್ಟ್ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಫಸ್ಟ್ ನಿಮಗೆ cos 3x ಅಂದ್ರೆ, ಸೊ cos 3x ಈ ತರ ಅಂದ್ರೆ cos 3x ಬರ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ನಾವು ಸಾಲ್ವ್ ಮಾಡ್ಕೊಂಡ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡಿ cos 3x ಇದು. ಬಟ್ cos 3x ನಾವು ಹೆಂಗ್ ಬರ್ಕೋಬಹುದು? ಸೊ cos 3x we can write as cos of 2x plus x ಅಂತ ಬರೀಬಹುದು. ಸೊ cos 3x we can write as cos of 2x plus x. ಓಕೆ, ಅದೇ ತರ you know that cos of x plus the formula. ಅಂದ್ರೆ ಇಲ್ಲಿ ನೋಡಿ, ಸೊ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಅಂದ್ರೆ x plus ಅಲ್ಲಿ ನಮಗೆ ಏನಿದೆ? ಸೊ 2x ಇದೆ, x plus ಅಲ್ಲಿ ನಮಗೆ ಏನಿದೆ? 2x ಇದೆ, y plus ಅಲ್ಲಿ ಏನಿದೆ? x ಇದೆ. ಎಲ್ಲೆಲ್ಲಿ x ಇದೆ ಅಲ್ಲಿ 2x ಇದೆ, ಎಲ್ಲೆಲ್ಲಿ y ಇದೆ ಅಲ್ಲಿ x ಆಗುತ್ತೆ. ಈ ಫಾರ್ಮುಲಾ ಬಿಡಿಸ್ಕೊಂಡ್ ಬಂದ್ರೆ ಏನಾಗುತ್ತೆ? ಸೊ ದಿಸ್ ವಿಲ್ ಬಿಕಮ್ cos of 2x into cos of y. ಯಾಕಂದ್ರೆ ಇಲ್ಲಿ ನೋಡಿ, ಸಾರಿ cos of y ಅಲ್ಲ, cos of x. y ಬಿಕಾಸ್ ಇಲ್ಲಿ x ಇದೆ ನಮಗೆ. ಇಲ್ಲಿ ನೋಡಿ ಸೊ x ಇದ್ದಾಗ x ಇರ್ತಾ, y ಇದ್ದಾಗ ಏನಾಗುತ್ತೆ? y. ಬಟ್ ಇಲ್ಲಿ x ಇದ್ದಾಗ ಏನಾಗುತ್ತೆ? 2x ಆಗುತ್ತೆ. ಇಲ್ಲಿ y ಇದ್ದಾಗ ಏನಾಗುತ್ತೆ? x ಆಗುತ್ತೆ. cos of 2x into cos of y minus of sin of 2x into ಇಷ್ಟು ಮಾಡಿದ್ರು. ಸೊ ಅವರ್ ಇಂಟೆನ್ಷನ್ ಇಸ್ ಮಾಡಿ ನೋಡಿ, ಇಲ್ಲಿ ಮೂವ್ ಮಾಡಕ್ ರೈಟ್ ಹ್ಯಾಂಡ್ ಸೈಡ್ ನೋಡಿ ಎಲ್ಲ ಯಾವ ಫಾರ್ಮೆಟ್ ಅಲ್ಲಿ ಇದಾವೆ ನಮಗೆ? ಎಲ್ಲ ವಿಂಡೋಸ್ ಆಫ್ ಕಾಸ್ ಅಲ್ಲಿ ಫಾರ್ಮೆಟ್ ಇದಾವೆ. ಅದಕ್ಕೋಸ್ಕರ ಇವೆಲ್ಲ ನಮ್ಗೆ ಎದ್ರಲ್ಲಿ ಕನ್ವರ್ಟ್ ಮಾಡ್ಬೇಕು? ಕಾಸ್ ಅಲ್ಲಿ ಕನ್ವರ್ಟ್. ಓಕೆ, ಕಾಸ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ cos 2x ನ ಕಾಸ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು? ಯು ನೋ ದ ಫಾರ್ಮುಲಾ cos 2x is equal to 2 cos square x minus 1. ಸೊ ನಮಗೆ cos 2x ನ ನಾನು ಕಾಸ್ ಅಲ್ಲಿ ಕನ್ವರ್ಟ್ ಮಾಡಬೇಕು 2 cos square x minus 1 into cos x ಹಿಂಗಿದೆ ಹಂಗೆ ಬರ್ಕೊಳ್ಳಿ. cos x ಹಿಂಗಿದೆ ಹಂಗೆ ಬರ್ಕೊಳ್ಳಿ. ಮೈನಸ್ ಆಫ್ sin 2x ಫಾರ್ಮುಲಾ ಏನು? sin 2x ಫಾರ್ಮುಲಾ ದಟ್ ಈಸ್ 2 times of sin x into cos x. ಓಕೆ, ಇಲ್ಲಿ sin x ಹಿಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಜಸ್ಟ್ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ? cos x ಇಂದ ಮಲ್ಟಿಪ್ಲೈ ಮಾಡಿ cos x ಇಂದ ಮಲ್ಟಿಪ್ಲೈ ಮಾಡಿ 2 cos cube x minus of cos x into 1 is cos x. ಸೊ ಇವಾಗ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಸೊ 2 cos cube x minus x. ಓಕೆ, ಸೊ ಇಲ್ಲಿ ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. cos x ರೈಟ್ ಆಸ್ ಇಟ್ ಇಸ್. cos x sin x into sin x ಏನಾಗುತ್ತೆ ನಮಗೆ? ಸೊ sin x into sin x ಏನಾಗುತ್ತೆ? sin square x. sin x into sin x is sin square
ಎಕ್ಸ್. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನೋಡಿ ಎಲ್ಲಾ ಕಾಸ್ ಅಲ್ಲಿ ಇದೆ, ಎಲ್ಲಾ ಕಾಸ್ ಅಲ್ಲಿ ಇದೆ ನಮಗೆ, ಇದು ಒಂದೇ ಅದರಲ್ಲಿ ಇದೆ ನಮಗೆ, ಸೊ ಇದು ಒಂದೇ ಸೈನ್ ಅಲ್ಲಿ ಇದೆ, ಇದನ್ನು ನಾವು ಕಾಸ್ ಕನ್ವರ್ಟ್ ಮಾಡ್ಬೇಕಾ. ಓಕೆ, ಸೊ ದಿಸ್ 2 ಟೈಮ್ಸ್ ಆಫ್ ಕಾಸ್ ಕ್ಯೂಬ್ ಎಕ್ಸ್ write as it is minus cos x you write as it is minus 2 cos of cos x of. So sin square x ಅಂದ್ರೆ ಏನು? ಓಕೆ, sin square x ನಾವು ಹೆಂಗ್ ಬರೀಬಹುದು, ಇಲ್ಲಿ ನೋಡಿ sin square x ಇದು cos square x ನ ಈ ಕಡೆ ತರಬಹುದು, which means sin square x second as 1 minus cos square x ಬರೀಬಹುದು, ಇದು cos square x ಕಡೆ ಹೋದ್ರೆ ಏನಾಗುತ್ತೆ, so that sin square x that is equal to 1 minus cos square x. Okay, sin x ನು ಈಗ cos ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ, this will become 1 minus cos. ಓಕೆ, ಸೊ ಈಗ ಫರ್ದರ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 2 cos 2x ಹೆಂಗಿದೆ ನಿಮಗೆ ಬರ್ಕೊಳ್ಳಿ, 2 cos 2x is equal to minus cos x. ಓಕೆ, minus 2 times of ಇದನ್ನ ಮಲ್ಟಿಪ್ಲೈ ಮಾಡಿ, this will become what, 2 cos x. ಓಕೆ, minus 2 plus 2 times of cos x into cos x is cos cube x is cos. Okay, now you just see ಇಲ್ಲಿ ಸೇಮ್ ಏನಿದೆ. ಓಕೆ, ಸೊ ನಾವು ನೋಡಿ, ಸೊ we have to find the apples and pineapples. ಓಕೆ, ಸೊ ಇದು ನೋಡಿ, ಇದೊಂದು ಆಪಲ್, ಇದು ಆಪಲ್. ಓಕೆ, cos cube x ಅನ್ನೋದು ಒಂದು ಆಪಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಈಗ cos cube x ಅಂದ್ರೆ ಇದೊಂದು ಆಪಲ್, ಇಲ್ಲಿ ಎಷ್ಟು ಆಪಲ್ ಇದಾವೆ, ಇಲ್ಲಿ 2 ಆಪಲ್ ಇದಾವೆ, ಇಲ್ಲಿ 2 ಆಪಲ್, 2 ಆಪಲ್ ಪ್ಲಸ್ 2 ಆಪಲ್ ಎಷ್ಟಾಗುತ್ತೆ, 4 ಆಪಲ್. ಅದೇ ತರ 2 cos cube x plus 2 cos cube x is that is 4. Okay, so this is 4 cos cube x minus. Okay, ಇಲ್ಲಿ cos x minus 2 cos x. Okay, so ಇಲ್ಲಿ minus 1 pineapple ಇದೆ, ಇಲ್ಲಿ minus 2 pineapple, minus 1 minus 2 pineapple ಎಷ್ಟು, that is minus 3 cos x. Okay, ಇದನ್ನೆಲ್ಲ ಪ್ರೂವ್ ಮಾಡಿ ಅಂತ ಹೇಳಿ, so cos cube x minus 3 cos x ಅಂತ ಹೇಳಿ ಪ್ರೂವ್ ಮಾಡಿ ಅಂತ ಹೇಳಿ ಅದನ್ನ, so that is equal to right hand side ಅಂತ ಬಂತು. Okay, so therefore left hand side is equal to right hand side, hence cos 3x minus cos 3x is equal to 4 cos cube x minus 3 cos x is proved ಅಂತ ಬರ್ತದೆ. ಓಕೆ, ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್. ಇಷ್ಟು ನೀಟಾಗಿ ಬರೆದ್ಬಿಟ್ರೆ ನಾನು ಪ್ರತಿಯೊಂದು ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ನೀಟಾಗಿ ನೀವು ಬರ್ಕೊಂಡ್ಬಿಡಿ, ಅರ್ಥ ಮಾಡ್ಕೊಳ್ಳಿ. ಸೊ ಇದೇ ತರದ್ ಕ್ವಶನ್ಸ್ ಕೇಳ್ತಾರೆ ನಮಗೆ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು, ಸೊ ನೀವು ಬೇಕಾದ್ರೆ ಬರ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ಇದಾಯ್ತಾ. ಸೊ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೋಡಿ ನೆಕ್ಸ್ಟ್ ಕ್ವಶನ್ ಸೇಮ್, ನೆಕ್ಸ್ಟ್ ಕ್ವಶನ್ ಏನು ಡಿಫ್ರೆಂಟ್ ಏನಿರಲ್ಲ. ಓಕೆ, ಇದೇ ತರ ಏನಿದೆ, sin 3x is equal to 3 sin x minus 4 sin cube x ಅಂತೇಳಿ ಪ್ರೂವ್ ಮಾಡಿ. ಸೊ ಇಲ್ಲಿ ನೋಡಿ, ಕೆಲವೊಬ್ಬರಿಗೆ ಈ ವಿಡಿಯೋ ಫಾಸ್ಟ್ ಅಂತ ಅನ್ಸುತ್ತೆ, ಕೆಲವೊಬ್ಬರಿಗೆ ಬಹಳ ಸ್ಲೋ ಅನ್ಸುತ್ತೆ. ಸೊ ನಾನು ಮೀಡಿಯಮ್ಗೆ ಮಾಡ್ತಿದ್ದೀನಿ. ಓಕೆ, ಯಾರಿಗೆ ಬಹಳ ಸ್ಲೋ ಅನ್ಸಿದೆ ಅವ್ರನ್ನ ವಿಡಿಯೋನ ಸ್ಪೀಡ್ ನ ಇನ್ಕ್ರೀಸ್ ಮಾಡಿ ನೋಡ್ಕೋಬಹುದು. ಓಕೆ, ಸೊ ನಮ್ಗೆ ದೇರ್ ವಿಲ್ ಬಿ ಆಪ್ಷನ್ ಇನ್ ಯೂಟ್ಯೂಬ್, ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ನೋಡ್ಬೋದು. ಸ್ಲೋ ಅನ್ಸಿದ್ರೆ ನೀವು ಫಾಸ್ಟ್ ಮಾಡ್ಕೊಂಡು ನೋಡ್ಬೋದು. ಓಕೆ, ನಾವು ಏನಿದೆ, ಸೊ sin 3x is equal to 3 sin x minus 4 sin cube x ಅಂತ ಇದೆ. ಓಕೆ, ಸೊ ನಾವು ಇದನ್ನ ಏನ್ ಮಾಡಬಹುದು, sin 3x. ಸೊ ಫಸ್ಟ್ ಆಫ್ ಆಲ್ ಯು ಶುಡ್ ನೋ ದ ಫಾರ್ಮುಲಾ ಆಫ್ sin of x plus y. ಓಕೆ, sin of x plus y ಫಾರ್ಮುಲಾ ಗೊತ್ತಿರಬೇಕು. sin of x plus y ಫಾರ್ಮುಲಾ ಏನು, ಸೊ ದಟ್ ಈಸ್ sin of x plus y ಫಾರ್ಮುಲಾ ಏನು ಬರುತ್ತೆ ನಮಗೆ, sin of x plus y, sin x into cos y minus sin y into ಅಥವಾ cos x into sin cos x into sin. ಇದಾ ಫಾರ್ಮುಲಾ. ಓಕೆ, ಇದೊಂದು ಫಾರ್ಮುಲಾ ಗೊತ್ತಿರಬೇಕು. ಇದಾದ್ಮೇಲೆ ಇನ್ನೊಂದು ಫಾರ್ಮುಲಾ ಏನು ಗೊತ್ತಿರಬೇಕಂದ್ರೆ, ಸೊ sin 2x ಫಾರ್ಮುಲಾ ಗೊತ್ತಿರಬೇಕು. sin 2x ಫಾರ್ಮುಲಾ is equal to 2 times of sin x to cos x. ಇದು ಗೊತ್ತಿರಬೇಕು. ಇನ್ನೊಂದು ಫಾರ್ಮುಲಾ ಏನಂದ್ರೆ cos 2x ಗೊತ್ತಿರಬೇಕು. cos 2x in terms of sin. ಓಕೆ, cos 2x in terms of sin ಅಂದ್ರೆ 1 minus 2 sin square x. ಓಕೆ, ಈ ಫಾರ್ಮುಲಾ ಗೊತ್ತಿರಬೇಕು. One more formula, that is cos square x plus sin square x that is equal to 1. ಇಷ್ಟು ಕೊಟ್ಟಿದ್ರೆ ಈ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, now you just see here, ಇಲ್ಲಿ ಏನಾಗಿದೆ, prove that sin 3x is equal to 3 sin x minus 4 sin cube x ಅಂತಿದೆ. ಫಸ್ಟ್ sin 3x ಇಲ್ಲಿ ಬರ್ಕೊಳ್ಳಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ಕೊಂತಿರ್ತೀವಿ, ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ದಟ್ ಈಸ್ sin 3x. sin 3x ನಾನು ಹೇಗೆ ಬರ್ಕೋಬಹುದು, sin 3x I can write it as sin of x plus ಅಥವಾ sin of 2x plus x. sin of 2x plus x ಬರ್ಕೋಬೋದಾ,
sin 3x ಅಂದ್ರೆ 2x plus x ಅಂದ್ರೆ ಏನಾಗುತ್ತೆ ದಟ್ ಈಸ್ 3x ಈ ತರ ಬರ್ಕೋಬಹುದು. ಓಕೆ, ಅದನ್ನ ಈ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಿ. ಸೊ ಯು ನೋ ದಟ್ sin of x plus y, so that is x plus ಅಲ್ಲಿ ಏನಾಗುತ್ತೆ, ಸೊ x plus ಅಲ್ಲಿ 2x ಹಾಕಿ y plus ಅಲ್ಲಿ ಏನಾಗುತ್ತೆ x ಹಾಕಿ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ಏನಾಗುತ್ತೆ sin of x plus ಅಲ್ಲಿ ಏನಿದೆ 2x ಇದೆ into cos of y plus ಅಲ್ಲಿ ಏನಿದೆ x ಇದೆ. ಓಕೆ, ಸೊ ಈ ಪ್ಲಸ್ ಇದೆ ಪ್ಲಸ್, ಸಾರಿ ಇದು ಪ್ಲಸ್ ನೋಡಿ. ಓಕೆ, ಪ್ಲಸ್ ಇದೆ ಸಾರಿ ಪ್ಲಸ್ ಬರ್ಕೊಳ್ಳಿ. ಸೊ ಪ್ಲಸ್ ಇಲ್ಲ ಏನಿದೆ cos of x ಇದೆ, cos of x plus ಅಲ್ಲಿ ಏನಿದೆ 2x ಇದೆ. ನೆಕ್ಸ್ಟ್ ಸೊ sin of y, y plus ಅಲ್ಲಿ ಏನಿದೆ ನಮಗೆ x ಇದೆ, x ಇಷ್ಟು ಬರ್ಕೊಳ್ಳಿ. ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ರೈಟ್ ಹ್ಯಾಂಡ್ ಸೈಡ್ ಎಲ್ಲ ನೋಡಿ. ರೈಟ್ ಹ್ಯಾಂಡ್ ಸೈಡ್ ಎಲ್ಲ ಏನಿದೆ ಎಲ್ಲ ನಮಗೆ ಏನಿದೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲ ಇನ್ ಟರ್ಮ್ಸ್ ಆಫ್ ಸೈನ್ ಇದೆ ಅಂದ್ರೆ ಎಲ್ಲ ಇನ್ ಟರ್ಮ್ಸ್ ಆಫ್ ಸೈನ್ ಕನ್ವರ್ಟ್ ಮಾಡಿ ಫಸ್ಟ್. ಓಕೆ, ಎಲ್ಲ ಇನ್ ಟರ್ಮ್ಸ್ ಆಫ್ ಏನು ಕನ್ವರ್ಟ್ ಸೈನ್ ನಲ್ಲಿ ಕನ್ವರ್ಟ್ ಮಾಡಿ. sin 2x ಫಾರ್ಮುಲಾ ಏನು, sin 2x ಫಾರ್ಮುಲಾ is equal to 2 sin x into cos x ಅದು ಬರುತ್ತೆ. ಸೊ ದಟ್ ಈಸ್ 2 times of sin x into cos x. ಓಕೆ, ಸೊ into cos x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಪ್ಲಸ್ ಇಲ್ಲಿ cos 2x in terms of sin ಹೆಂಗೆ ಬರೀತೀರಾ, cos 2x in terms of sin is 1 minus 2 sin square x. Okay, so this cos 2x, this you can write as 1 minus 2 sin square x. sin x ಹೆಂಗಿದೆ ಹಂಗೆ ಬರ್ಕೊಳ್ಳಿ. Okay, so now what you can do it as here, ಇಲ್ಲಿ ಏನು ಮಾಡಬಹುದು ಫರ್ದರ್ ಸಿಂಪ್ಲಿಫಿಕೇಶನ್ 2 sin x into cos x, cos x into cos x ಏನು ಬರೀಬಹುದು ನಾವು. ಸೊ cos x into cos x you can write as cos square x. This 2 you write as it is, sin x write as it is, cos x into cos x you can write as cos square x. Okay, ಇದೇನಾಗುತ್ತೆ cos square x plus sin x into 1 is ಏನಾಗುತ್ತೆ, so that is, so sin x into 1 is sin x minus 2 times of sin cube x. ಸೊ minus 2 times of ಏನಾಗುತ್ತೆ sin cube x ಆಗುತ್ತೆ. ಓಕೆ, ಇಷ್ಟ ಆಯ್ತಾ, ಎಲ್ಲ ಇನ್ ಟರ್ಮ್ಸ್ ಆಫ್ ಸೈನ್ ಇದೆ ಎಕ್ಸೆಪ್ಟ್ ನಾಟ್ ಇಲ್ಲಿ cos square x. cos square x ನಾನು sin x ಅಮೌಂಟ್ ಇಲ್ಲಿ ಕನ್ವರ್ಟ್ ಮಾಡೋಣ. ಓಕೆ, ಸೊ ದಿಸ್ 2 times 2 you write as it is, sin also you write as it is. ಓಕೆ, sin x also. ಸೊ cos square x in terms of sin square x ಬರಿಬೇಕಂದ್ರೆ ಇಲ್ಲಿ ನೋಡಿ. ಸೊ ಈ sin square x ಹಾಕಿ ತಗೊಂಡ್ರೆ ಏನಾಗುತ್ತೆ 1 minus sin square x ಆಗುತ್ತೆ. cos square x is equal to 1 minus sin square x ಆಗುತ್ತೆ. ಅಂದ್ರೆ cos square x I can write it as 1 minus okay plus sin x you write as it is, sin x you write as it is, okay, minus 2 sin cube x. Okay, so now 2 sin x in the multiply ಮಾಡಿ. so 2 sin x in the multiply ಮಾಡಿದ್ರೆ is equal to 2 times of sin x minus 2 times of sin x into sin x ಏನಾಗುತ್ತೆ, so that is sin cube x plus sin x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಲ್ಲಿ minus 2 times of okay, here ಅಲ್ಲಿ ನೋಡಿ. so here minus 2 sin cube x, ಇಲ್ಲಿ minus 2 sin cube x ಏನು ಬರೀಬಹುದು, so that it has minus 4 sin cube x. okay, ಇಲ್ಲಿ 2 sin x plus sin x ಏನಾಗಿ ಬರೀಬಹುದು, so that you can write as 3 sin x. okay, this you can write as 3 sin x. ಬಂತಾನ ರೈಟ್ ಹ್ಯಾಂಡ್ ಸೈಡ್ ನೋಡಿ. ರೈಟ್ ಹ್ಯಾಂಡ್ ಸೈಡ್ ಏನಿದೆ 3 sin x, 3 sin x ಇಲ್ಲಿ minus 4 sin cube x, minus 4 sin cube x ಐತೆ. ಓಕೆ, ಇಷ್ಟು ಮಾಡಿದ್ರೆ ನಮಗೆ 3 ಮಾರ್ಕ್ಸ್ ನೋಡಿ. that is equal to what, that is equal to RHS. okay, which means therefore LHS is equal to RHS. okay, hence ಅಂತ ಬರ್ದು hence proved ಅಂತ ಬರ್ಕೊಳ್ಳಿ. ಸೊ ಮತ್ತೆ ಯಾವ ಸೆಂಟೆನ್ಸ್ hence proved ಅಂತ ಬರ್ಕೊಳ್ಳಿ. ಇಷ್ಟು ಅದು ಸೆಂಟೆನ್ಸ್ ಬರೋದು hence proved ಅಂತ ಬರ್ಕೊಳ್ಳಿ. ಓಕೆ, ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಅದಾಗ್ತಾನ ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಸೊ ನಮಗೆ sin 3x ಕಂಡು ಹಿಡಿದ್ವಾ, cos 3x ಕಂಡು ಹಿಡಿದ್ವಾ. ಸೊ ನಾವು ವಿಲ್ ಗೋ ಫಾರ್ tan 3x. ಓಕೆ, ಸೊ tan 3x ಅಂದ್ರೆ ಏನು, ಸೊ tan 3x ಅಂದ್ರೆ ನಮ್ಗೆ ಏನಂತ ಪ್ರೂವ್ ಮಾಡಬೇಕಂದ್ರೆ 3 tan x minus tan cube x divided by 1 minus 3 tan square x ಅಂತ ಪ್ರೂವ್. ಇದಕ್ಕೂ ನೋಡಿ, ಇದಕ್ಕೂ ಕೆಲವೊಂದು ಫಾರ್ಮುಲಾಸ್ ಗೊತ್ತಿರಬೇಕು. ಓಕೆ, ಏನ್ ಫಾರ್ಮುಲಾಸ್, ಇದಕ್ಕೆ ಒಂದೇ ಫಾರ್ಮುಲಾ ಗೊತ್ತಿದ್ರೆ ಸಾಕು. ದಟ್ ಈಸ್ tan of x plus y that is equal to tan x into tan x plus tan y divided by 1 minus tan x into tan y. ಇಷ್ಟು ಗೊತ್ತಿದ್ರೆ ಸಾಕು, ನೀವು ಫರ್ದರ್ ಸಿಂಪ್ಲಿಫಿಕೇಶನ್ ಈಸಿಯಾಗಿ ಮಾಡ್ತೀರಾ. ಓಕೆ, ಸೊ ಇದು ಇಷ್ಟು ಗೊತ್ತಿರಬೇಕಂದ್ರೆ ಸೊ ನಾವೇನ್ ಮಾಡೋಣ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ಕೊಂಡು ತಗೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್, ಸೊ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ತಗೊಳ್ಳೋಣ, ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ tan 3x ನ tan 3x. ಸೊ tan 3x ನ ನಾನು ಏನು ಬರಿಬಹುದು, ಸೊ ಇನ್ ಟರ್ಮ್ಸ್ ಆಫ್ x plus y ಫಾರ್ಮುಲಾ ಕನ್ವರ್ಟ್ ಮಾಡಬೇಕು, ಬಿಕಾಸ್ ಇದೇ ಫಾರ್ಮುಲಾ ನಮ್ಗೆ ಗೊತ್ತಿದೆ. ಸೊ tan 3x ಯು ಕ್ಯಾನ್ ರೈಟ್ as tan of 2x plus x ಅಂತ ಬರಿಬಹುದಾ.
ಎಷ್ಟು ಹೆಂಗ್ ಮಾಡಿದ್ರೆ ಎಲ್ಲ ಅದೇ ನೋಡಿ, ಇದನ್ನು ಅದೇನೆ. ಓಕೆ, ಸೊ tan of 2x plus x. ಓಕೆ, ನಾವು ಸೊ ಇದನ್ನ ವಿ ಫಾರ್ಮ್ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಸೊ tan of 2x plus x ಹೆಂಗ್ ಬರೀಬಹುದು? ದಟ್ ಈಸ್ tan of, ಇಲ್ಲಿ x ಪ್ಲಸ್ ಇಲ್ಲಿ x ಹಾಕಿ, ಇಲ್ಲಿ y ಪ್ಲಸ್ ಇಲ್ಲಿ y, ಬಟ್ ಇಲ್ಲಿ x ಪ್ಲಸ್ ಇದೆ 2x, tan of 2x plus tan y ಪ್ಲಸ್ ಇಲ್ಲಿ x ಇದೆ, ದಟ್ ವಿಲ್ ಬಿ ರಿಟರ್ನ್ tan x. ಓಕೆ, ಸೊ tan x ಹೋಲ್ ಡಿವೈಡೆಡ್ ಬೈ ಸೊ ನಮಗೆ 1 ಮೈನಸ್ tan 2x into tan. ಓಕೆ, ಸೊ tan 2x plus tan x divided by 1 minus tan 2. ಈಗ ನೋಡಿ, ಇದು ಮತ್ತೆ ಈ ಫಾರ್ಮ್ಯಾಟ್ ಅಲ್ಲಿ ಬಂದಿಲ್ಲ ಇನ್ನು. ಓಕೆ, ಈ ಫಾರ್ಮ್ಯಾಟ್ ಅಲ್ಲಿ ತರಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಸೊ ಅಗೇನ್ ವಾಟ್ ವಿ ಹ್ಯಾವ್ ಟು ಡು ಮೀನ್ಸ್ tan 2x we have to convert in the form of, so again in terms of tan. Why? Because one more formula. So that is tan 2x is what? That is equal to 2 tan x divided by 1 minus tan square x. ಈ ಫಾರ್ಮುಲಾ ಗೊತ್ತಿರಬೇಕು. ಈ ಫಾರ್ಮುಲಾ ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. 2 tan x ಅಂದ್ರೆ ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 tan x is 2 tan x divided by 1 minus tan square. Okay, substitute ಮಾಡೋಣ. This will become what? So 2 tan x divided by so 1 minus tan square. Okay, plus the tan x ಹೆಂಗಿದೆ ನಿಮಗೆ ಬರ್ಕೊಳ್ಳಿ. Okay, so divided by ಏನಿದೆ ನಮಗೆ, so 1 minus tan 2x. 1 minus tan 2x ನಾವೇನು ಬರೀಬಹುದು? So that we can write as 2 times of tan x, okay, divided by 1 minus tan square. tan x ಇದೆ. ಓಕೆ, ಇಷ್ಟ ಆಯ್ತಾ? ಓಕೆ, ಸೊ ಇದನ್ನ ಏನ್ ಮಾಡಿ, ಸೊ ಇದನ್ನ ನಿಮ್ಗೆ LCM ತಗೋಬೇಕು. ಓಕೆ, LCM ಇಲ್ಲಿ ಏನಿಲ್ಲ ಏನಿರುತ್ತೆ, 1 ಇರುತ್ತೆ, ಇಲ್ಲಿ ಏನಿರುತ್ತೆ ಏನಿರುತ್ತೆ 1. ಓಕೆ, ನಾವು ಜಸ್ಟ್ ಟೇಕ್ ದಿ LCM ಆಫ್ 1 minus tan square x into so 1, so divided by ಇದನ್ನು 1 minus tan square x into 1 ನ LCM ತಗೊಳ್ಳಿ. ಓಕೆ, ಸೊ ಇಲ್ಲಿ ಇದು ಬಹಳ ಇದಾಗುತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡೋಣ, ಇಲ್ಲಾಂದ್ರೆ ಇಲ್ಲ ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡೋಣ. ಸೊ ನಾವು ಏನಿದೆ LCM ತಗೊಂಡ್ರೆ ಏನಾಗುತ್ತೆ ನಮಗೆ, ಸೊ LCM ತಗೊಂಡಾಗ ದಟ್ ಈಸ್ 1 minus tan square x ಆಗುತ್ತಾ. LCM ತಗೊಂಡ್ರೆ 1 minus tan square. ಇಲ್ಲಿನೂ ಡಿನಾಮಿನೇಟರ್ ಅಲ್ಲಿ LCM ತಗೊಂಡ್ರೆ ಏನಾಗುತ್ತೆ, ಸೊ ಇಲ್ಲಿನೂ ಡಿನಾಮಿನೇಟರ್ ಅಲ್ಲಿ LCM ತಗೊಂಡ್ರೆ ದಟ್ ಈಸ್ ಆಲ್ಸೋ 1 minus tan square x. ಇದೇನಾಗುತ್ತೆ, ಇದನ್ನು 1 minus tan square x ಆಗುತ್ತೆ. ಓಕೆ, ಇಷ್ಟ ಆಯ್ತು. Now we just see 1 minus tan square x how much? That 1 minus tan square x 1 ಆಗುತ್ತಾ, ಇಲ್ಲಿ 1 minus tan square x. ಓಕೆ, ಅದೇ ತರ ಇಲ್ಲಿ ಏನಿಂದ ಮಲ್ಟಿಪ್ಲೈ ಮಾಡಬೇಕು, here we have to multiply tan square x, ಓಕೆ, into here we have to multiply with 1. ಮಲ್ಟಿಪ್ಲೈ ಮಾಡಿ ಈಗ ಏನಾಗುತ್ತೆ, ಸೊ 2 tan x into 1 is that is 2 tan x. So 2 tan x into 1 is that is 2 tan x. Okay, ಇಲ್ಲಿ ಪ್ಲಸ್ ಇದೆ ಪ್ಲಸ್ ಬರುತ್ತೆ, ಪ್ಲಸ್ ಇದೆಲ್ಲ. Okay, ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇದೆ. tan x into 1 minus tan square. This you can write as tan x into 1 minus tan square x. ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಡಿನಾಮಿನೇಟರ್ ಏನಿದೆ 1 minus tan square x. ಓಕೆ, 1 minus tan square into 1 minus tan square x into 1 minus tan square x into 1 is that is 1 minus tan square x. minus ಇದೆ, so minus 2 times of tan x into tan x. tan x into tan x ನಾವೇನು ಬರೀಬಹುದು, that is tan square x. So this will become minus 2 tan square x. Now you just see here 1 minus tan square x, ಇಲ್ಲಿ 1 minus tan square x cancel ಆಗುತ್ತೆ ನಮಗೆ. ಇವೆರಡು ಕ್ಯಾನ್ಸಲ್ ಆಗಿ ಉಳಿಯೋದೇನು ನಮಗೆ, 1 minus tan square x 1 minus ಬೇರೆ ಪೆನ್ನಿಂದ ಯೂಸ್ ಮಾಡೋಣ, ಬೇರೆ ಪೆನ್ನಿಂದ ಯೂಸ್ ಮಾಡೋಣ. Okay, 1 minus tan square x, 1 minus tan square x cancel ಆಯ್ತಾ. Okay, 1 minus tan square x, 1 minus tan square x cancel ಆಗುತ್ತೆ. So ನಮಗೆ ಏನು ಉಳಿಯುತ್ತೆ, ಇಲ್ಲಿ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ this will become 2 tan x, right as it is 2 tan x ಇದೆ ಹಂಗೆ ಬರ್ಕೊಳ್ಳಿ, ಪ್ಲಸ್ ಓಕೆ, ಸೊ ಇಲ್ಲಿ ಏನಿದೆ, ಸೊ tan x into 1 is that is tan x into 1 is tan x minus tan x into tan square x ನಾವೇನು ಬರೀಬಹುದು, that is tan x. Okay, so whole divided by ಏನಿದೆ, ಸೊ ಇಲ್ಲಿದೆ 1 right as it is tan square x minus 2 tan square x ಏನು ಬರೀಬಹುದು, so that is written as minus 3 tan square. Okay, so now 2 tan x plus tan x ಏನಾಗುತ್ತೆ, is 3 tan x is 3 tan x minus tan x divided by 1 minus 3 tan square. Okay, ಇಷ್ಟು ಬಂತು ಮುಗಿತು. ಅವ್ರು ಇದಕ್ಕೆ ಪ್ರೂವ್ ಮಾಡಿ ಅಂತ ಹೇಳ್ತಾರೆ, ಇದನ್ನೆಲ್ಲ ಪ್ರೂವ್ ಮಾಡಿ ಬೇಕಾದ್ರೆ ನೋಡಿ. 3 tan x minus tan cube x divided by 1 minus 3 tan square.
ಇದನ್ನು ಪ್ರೂವ್ ಮಾಡೋದು. ಸೊ ದಿಸ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ಬರ್ಬೋದು. ಸೊ ದಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ದೇರ್ಫೋರ್ LHS is equal to RHS ಅಂತ ಬರ್ಬೋದು. hence proved ಅಂತ ಬರ್ಬೋದು. ಅರ್ಥ ಆಯ್ತಾ? ಓಕೆ. ಸೊ ನಾವು ಇದನ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಸೊ ಇಲ್ಲೇನಿದೆ, ಇದನ್ನು ಸೇಮ್. ಓಕೆ, ಸೊ ಈಗ ಮಾಡಿವಲ್ಲ, ಬಟ್ ಇನ್ಸ್ಟೆಡ್ ಆಫ್ ಗಿವಿಂಗ್ tan 4x, ಸೊ tan 3x ಅವ್ರೇನು ಕೊಟ್ಟಿದ್ದಾರೆ, tan 4x ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ 2 ಕ್ವಶನ್ಸ್ ಕೇಳ್ತಾರೆ ನಮಗೆ ಟ್ರಿಗ್ನೋಮೆಟ್ರಿಕ್ಸ್ ಇಂದ. 3 ಮಾರ್ಕ್ಸ್ ಅಂದ್ರೆ 6 ಮಾರ್ಕ್ಸ್ ಬರ್ತವೆ 3 ಮಾರ್ಕ್ಸ್ ಇಂದ. ಓಕೆ, ಸೊ ನಮ್ಗೆ ಈಸಿಯಾಗಿ ಮಾಡ್ಬೋದು. ಓಕೆ, ನೀವು ಫಾರ್ಮುಲಾಸ್ ನೀಟಾಗಿ ಗೊತ್ತಿರ್ಬೇಕು. ನಾನು ನೀಟಾಗಿ ಫಾರ್ಮುಲಾಸ್ ಬರ್ತೀನಿ, ಆ ಫಾರ್ಮುಲಾಸ್ ಬಂದು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋದ್ರೆ ಮುಗಿತು, ಅಷ್ಟೇ ಆನ್ಸರ್ ನಿಮ್ಗೆ. ಓಕೆ, ಏನು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಓಕೆ, ಸೊ ಯು ಶುಡ್ ನೋ ದ ಫಾರ್ಮುಲಾಸ್ ಅಗೇನ್. ಸೊ ಯಾವ ಫಾರ್ಮುಲಾ ಗೊತ್ತಿರಬೇಕು, ಸೇಮ್ ಆಸ್ ಇಟ್ ಇಸ್ tan x plus y. So tan x plus y that is equal to tan x plus tan y. Okay, so divided by 1 minus tan x. Okay, you know the formula what is tan 2x. Okay, tan 2x that is equal to 2 tan x. Okay, so divided by 1 minus tan x. ಈ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಈ ಫಾರ್ಮುಲಾ ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ ಇಷ್ಟೊತ್ತು tan 3x ಕೊಟ್ಟಿದ್ದ. ಸೊ ನಾವು ವಾಟ್ ದೇ ಹ್ಯಾವ್ ಗಿವನ್, ನಾವು ದೇ ಹ್ಯಾವ್ ಗಿವನ್ tan 4x. ಲೆಫ್ಟ್ ಹ್ಯಾಂಡ್ ಸೈಡ್ ಫಾರ್ಮುಲಾ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಸಾಲ್ವ್ ಮಾಡ್ಕೊಂಡು tan 4x. ಸೊ tan 4x ನ ಹೆಂಗ್ ಬರಿಬಹುದು ನಾನು? ಸೊ ಪ್ರೀವಿಯಸ್ಲಿ tan 3x ಹೆಂಗ್ ಬರೀತೀನಿ? ಸೊ tan 2x plus x. ಅದೇ tan 4x ನ ಹೆಂಗ್ ಬರೀತೀನಿ? tan 4x plus x ಅಂತ ಬರೆಯೋಣ. ಓಕೆ, ಸಾರಿ, ಸೊ tan 2x plus 2x ಅಂತ ಬರೀಬಹುದಾ? ಓಕೆ, ದಿಸ್ ಯು ಕ್ಯಾನ್ ರಿಟ್ ಆಸ್ tan of 2x plus 2x ಅಂತ ಬರೆಯೋಣ. ಇಷ್ಟು ಬರೀಬಹುದಾ? ಓಕೆ, ಹಾಗೆ ಅದಾದ್ಮೇಲೆ ಇದು ಯಾವ ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಆಯ್ತು? ಸೊ tan of x plus y ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಆಯ್ತು. ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗ್ಬಿಟ್ರೆ ಸೊ tan of x plus y ಕನ್ವರ್ಟ್ ಆದಾಗ ಇದನ್ನು ಸಾಲ್ವ್ ಮಾಡಿದ್ರೆ ಸೊ tan x plus ಏನಿದೆ 2x ಇದೆ 2x. ಓಕೆ, ಪ್ಲಸ್ tan of y plus ಏನಿದೆ y plus 2x ಇದೆ 2x. 1 divided by ಏನಾಗುತ್ತೆ ನಮಗೆ? ಸೊ 1 divided by ನಮಗೆ 1 minus tan 2x into tan 2x. ಎಷ್ಟಾಯ್ತಾ? ಓಕೆ, ಸೊ tan 2x plus tan 2x ಏನಾಗುತ್ತೆ? ದಟ್ ಈಸ್ ಬಿಕಮ್ 4 tan x. ಸೊ ಡಿವೈಡೆಡ್ ಬೈ 1 minus ಏನಾಗುತ್ತೆ? ಸೊ tan 2x into tan 2x ಏನಾಗುತ್ತೆ? ದಟ್ ಈಸ್ tan square tan 2x. ಓಕೆ, tan 2x ಹೋಲ್ ಸ್ಕ್ವೇರ್ ಆಯ್ತಾ? ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊತೀವಿ. ಫರ್ದರ್ ಸಿಂಪ್ಲಿಫೈ ಹೆಂಗ್ ಮಾಡ್ತೀರಾ? ಸೊ 4 tan x tan 2x ಏನು ಬರುತ್ತೆ ಕನ್ವರ್ಟ್ ಮಾಡೋಣ. ಸೊ 4 tan x we can write as 4 you write as it is. Okay, tan x we can write it as tan x ಏನು ಬರಬಹುದು? 2 times of tan x divided by 1 minus tan x. ಎಷ್ಟು ಬರೀಬಹುದಾ? ಓಕೆ, ಹೋಲ್ ಡಿವೈಡೆಡ್ ಬೈ this we can write as 1 minus so 2 tan x divided by 1 minus tan x whole square. ಇಷ್ಟಾಗುತ್ತೆ ಇದು. ಸೊ ಇದೇನಾಗುತ್ತೆ? ಸೊ 2 tan x divided by 1 minus tan x ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? ಓಕೆ, ಇನ್ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ಇಲ್ಲಿ ನೋಡಿ 4 into 2 ಮಾಡಿದ್ರೆ ಏನಾಗುತ್ತೆ? 6. ಇಲ್ಲಿ ನೋಡಿ ತಪ್ಪು ಮಾಡಿದ್ವಿ. tan 2x plus tan 2x ಏನಾಗುತ್ತೆ? ದಟ್ ಈಸ್ 2 tan x and ಇಲ್ಲಿ 4 ಬರುತ್ತೆ. ಇದು ಚೇಂಜ್ ಮಾಡ್ಕೊಳ್ಳಿ. ದಿಸ್ ಇಸ್ 2 tan x. Here also it is 2 tan x. Okay, so ಇಲ್ಲಿ ಏನಿದೆ tan 2x ಇದೆ, ಇಲ್ಲಿ tan 2x ಇದೆ. ಅದನ್ನ ಏನು ಬರೀಬಹುದು ನಾವು? 2 tan x. ಓಕೆ, tan 2x plus tan 2x ಏನಾಗುತ್ತೆ? ಸೊ 2 tan x ಅದನ್ನ ಬರ್ಕೊಳ್ಳಿ. ನಾವು 4 ಬರ್ತಿದ್ದೆ, ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ನೆಕ್ಸ್ಟ್ ಏನಿದೆ? ಇಷ್ಟ ಆಯ್ತಾ? ಸೊ ಇಷ್ಟ ಆದ್ಮೇಲೆ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 2 into 2 ಮಾಡಿದ್ರೆ ಏನಾಗುತ್ತೆ? 4 ಆಗುತ್ತೆ. ಅದು ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡ್ತೀನಿ. 2 into 2 ಮಾಡಿದ್ರೆ 4 ಆಗುತ್ತೆ. ಸೊ 2 into 2 ಇಲ್ಲಿ ಮಾಡ್ತೀನಿ. 2 into 2 ಅಂದ್ರೆ 4 ಆಗುತ್ತೆ. tan x right as it is divided by ಏನಿದೆ? 1 minus tan square x 1 minus tan square. whole divided by ಏನಿದೆ? ಇಲ್ಲಿ ನೋಡಿ. ಸೊ this we can write it as ಇದು ಹೆಂಗ್ ಬರಬಹುದು? ಸೊ this ನೋಡಿ ಇದು 2 tan x whole square. ಓಕೆ, ಸೊ 2 tan x whole square ಅಂದ್ರೆ ಮತ್ತೆ ಫಸ್ಟ್ 2 ನ ಸ್ಕ್ವೇರ್ ಮಾಡ್ಕೋಬೇಕು. ಆಮೇಲೆ tan x ನ ಸ್ಕ್ವೇರ್ ಮಾಡ್ಬೇಕು. 1 divided by tan square x ನ ಸ್ಕ್ವೇರ್. ಇದು ಒಂದೊಂದೇ ಮಾಡ್ಕೊಂಡು ಹೋಗ್ತೀವಿ.
1 you write as it is minus of 2 tan x square ಮಾಡಿದ್ರೆ that is 4 tan square. Okay, so divided by ಇಲ್ಲಿ ಏನಿದೆ, so 1 minus tan square x, 1 minus tan square x, 1 tan square x whole square. Okay, so ಇಲ್ಲಿ ನೋಡಿ LCM ಏನಿದೆ ಅಂದ್ರೆ 1 ಇರುತ್ತೆ, so 4 tan x right as it is 4 tan x, okay, divided by 1 minus tan square x right as it is, okay, 4 divided by, so LCM ತಗೊಳ್ಳಿ, so LCM ಏನಾಗುತ್ತೆ, so LCM ತಗೊಂಡ್ರೆ ಏನಾಗುತ್ತೆ 1 minus tan square x whole square. Divided by LCM ತಗೊಂಡ್ರೆ ಏನಾಗುತ್ತೆ 1 minus tan square x whole square ಇರುತ್ತೆ. 1 how much does this LCM ಬರುತ್ತೆ, so 1 tan square x whole square is LCM ಬರುತ್ತೆ. Okay, now ಇಲ್ಲಿ 1 minus tan square whole square how much is LCM ಬರುತ್ತೆ. Okay, so ಇಲ್ಲಿ 1 minus tan square x whole square ಬರ್ಕೊಳ್ಳಿ, ಇದು ಬರ್ಕೊಳ್ಳಿ 1 minus tan square x whole square ಹಿಂಗೆ ಬರ್ಕೊಳ್ಳಿ. Okay, so minus 4 tan square. Okay, so now you just see here 1 minus tan square x, 1 minus tan square x 1 cancel ಆಗುತ್ತಾ. ಓಕೆ, ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಒಂದು ಇದು ಒಂದು ಉಳಿದಿದ್ದು ಒಂದು ನೀವು ಬೇರೆ ಮೇಲೆ ಬರ್ಬೋದು, ಉಳಿದಿದ್ದು ಒಂದು ಏನು ಬರ್ತೀನಿ, ಸೊ ಮೇಲ್ ಬರ್ಕೊಳ್ತೀನಿ. ಸೊ ದಿಸ್ ಕ್ಯಾನ್ ರೈಟ್ ಆಸ್ 4 tan x. ಓಕೆ, ಸೊ ಇದು ಹೆಂಗ್ ಬರ್ಕೊಂಡಿದ್ರೆ ಅಂದ್ರೆ ಸಪೋಸ್ a divided by b ಇದೆ ಅಂತ ಅನ್ಕೊಳ್ಳಿ, 4 divided by c divided by d ಇದೆ ಅಂತ ಅನ್ಕೊಳ್ಳಿ. ಇದನ್ನ ಹೆಂಗ್ ಬರಿಬಹುದಂದ್ರೆ ನಾವು a divided by b that is into d divided by c. ಓಕೆ, ಇದು ಮೇಲೆ ಹೋಗುತ್ತೆ, ಇದು ಕೆಳಗೆ ಬರುತ್ತೆ. ಓಕೆ, ಈ ತರ ಅದೇ ಫಾರ್ಮ್ ಅಲ್ಲಿ ಇದು ಬರ್ಕೊಂಡಿದ್ದೀನಿ. ಓಕೆ, ಇದು ಮೇಲೆ ತಗೊಂಡಿದ್ದೀನಿ 4 tan x into 1 minus tan square. Okay, so whole divided by ಏನಿದೆ, so ಇದು ಯಾವ ಫಾರ್ಮ್ಯಾಟ್ ಇದೆ, a minus b whole square ಫಾರ್ಮ್ಯಾಟ್. a minus b whole square ಫಾರ್ಮ್ಯಾಟ್ ಇದೆ ಅಂತಂದಾಗ ಇದನ್ನ ಬಿಡಿಸ್ಕೊಂಡ್ಬಿಟ್ಕೊಳ್ಳಿ. a minus b whole square ಫಾರ್ಮ್ಯಾಟ್ that is a square minus 2ab plus b square. ಇದನ್ನ ಬಿಡಿಸ್ಕೊಂಡ್ಬಿಟ್ರೆ ಏನಾಗುತ್ತೆ, so 1 square okay plus b square, a square plus b square minus 2ab. so plus b square ಅಂದ್ರೆ tan square whole square ಇದೆ. tan square whole square ಅಂದ್ರೆ ಏನಾಗುತ್ತೆ, that is tan to the power minus 2 times of tan square x, minus 2 ಅಂದ್ರೆ ಇಲ್ಲಿ tan square, this tan over x minus 4 tan square x right, tan square x it as it is. ಓಕೆ, ಈ ನ್ಯೂಮರೇಟರ್ ನೋಡಿ, ನ್ಯೂಮರೇಟರ್ ನಮಗೆ ಬಂದಿದೆ ಆಲ್ರೆಡಿ, ನ್ಯೂಮರೇಟರ್ ಹೆಂಗಿದೆ ಹಂಗೆ ಬರ್ಕೊಟ್ಟು, ನ್ಯೂಮರೇಟರ್ ಏನು ಚೇಂಜ್ ಮಾಡಬೇಡಿ. ಓಕೆ, ಸೊ ನಾವು ಡಿನಾಮಿನೇಟರ್ ಅಲ್ಲೇ ಸ್ವಲ್ಪ ವೇರಿಯೇಷನ್ ಮಾಡಬೇಕು. ಈ ವೇರಿಯೇಷನ್ ಅಂದ್ರೆ ಏನಿಲ್ಲ, ಸೊ ನಾವು ಏನು ಮಾಡಿ ಆಡ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಷ್ಟೇ. ಸೊ 4 times of tan x is into 1 minus tan square x is, okay, so divided by, so ನಮಗೆ ಏನಿದೆ 1 ಯೂನಿಟ್ is 1 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ 1 ಬರುತ್ತೆ, so that is 1, so minus 2 tan square x. okay, minus 2 tan square x minus 4 tan square x ಏನಾಗುತ್ತೆ ಅಂದ್ರೆ it means it minus 2 apple minus 4 apple, this will become what minus 6 tan square x. okay, plus it is tan to the power 4x. okay, so ಇದು ಒಂದು ನೋಡಿ, this is equal to right hand side. okay, ನೋಡಿ this is equal to right hand side, ಇದನ್ನ ಪ್ರೂವ್ ಮಾಡಬೇಕು. ಸೊ ಏನಿದೆ, ಸೊ ಇದು ಹೆಂಗಿದ್ದಂಗಿದೆ ನ್ಯೂಮರೇಟರ್ 1 minus 6 tan square x plus tan to the power 4x ಐತೆ, ಅಲ್ಲಿ ನೀವು ಇದನ್ನ ನೋಡಬೇಕು. ಇದೇನಾ. ಓಕೆ, therefore ಎಲ್ಲ RHS ಬಂತ, therefore ಇಲ್ಲಿ ಬರ್ಕೊಳ್ಳಿ, therefore LHS is equal to ಅಂತ ಬರೆದು ಆ ಇಕ್ವೇಷನ್ ಬರೆದು ಪ್ರೂವ್ ಮಾಡಿ. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಓಕೆ, ಇಷ್ಟ ಆಯ್ತಾ. ಸೊ ಈಗ ನಿಮ್ಗೆ ಏನ್ ಮಾಡೋದಂದ್ರೆ ಇದನ್ನು ಬರ್ಕೊಳ್ಳಿ ಫಸ್ಟ್. ಸೊ ಈಗ ನೋಡಿ, ಇದು ಒನ್ ಟೈಪ್ ಆಫ್ ಕ್ವಶನ್ಸ್ ಮುಗೀತು, ಇದು ಇನ್ನೊಂದು ಟೈಪ್ ಆಫ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ. ಓಕೆ, ಸೊ ಇದು ನೆಕ್ಸ್ಟ್ ಕ್ವಶನ್ಗೆ, ಸೊ ನಮಗೆ 2 ಕ್ವಶನ್ ಕೇಳ್ತಾರೆ 3 ಮಾರ್ಕ್ಸ್ ಟ್ರಿಗ್ನೋಮೆಟ್ರಿಗಿಂತ. ಇದು ನೆಕ್ಸ್ಟ್ ಕ್ವಶನ್ಗೆ ಕ್ವಶನ್ಸ್ ಇವೆಲ್ಲ. ಓಕೆ, ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸೊ ಇಫ್ ಯೂಶುವಲ್ ಆಗಿ ಈ ಕ್ವಶನ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಶನ್ಸ್ ಇಂದ ಬರ್ತಿತ್ತು. ಓಕೆ, ಸೊ ಟ್ರಿಗ್ನೋಮೆಟ್ರಿಕ್ ಈಕ್ವೇಶನ್ಸ್ ಅಂತ ಬರ್ತಿತ್ತು. ಆ ಟ್ರಿಗ್ನೋಮೆಟ್ರಿಕ್ ಈಕ್ವೇಶನ್ಸ್ ಈಗ ಸಿಲೆಬಸ್ ಅಲ್ಲಿ ಇಲ್ಲ, ಅದಕ್ಕೋಸ್ಕರ ಈ ತರದ ಕ್ವಶನ್ ಕೇಳ್ತಾರೆ ನಿಮಗೆ. ಓಕೆ, ಸೊ ನಾವೇನ್ ಮಾಡಿದ್ರಿ, ಇದು 10th ಅಲ್ಲಿ ಕಲ್ತಿರ್ತೀರಿ ನೀವು. ಓಕೆ, 10th ಅಲ್ಲಿ ಕಲ್ತಿರ್ತೀರಾ, ಬಟ್ ದ ಪ್ರಾಬ್ಲಮ್ ಈಸ್ 10th ಅಲ್ಲಿ ಯು ಆರ್ ಲಿಮಿಟೆಡ್ ಅಪ್ ಟು 90 ಡಿಗ್ರಿ. ಓಕೆ, ಸೊ ಯು ಹ್ಯಾವ್ ನಾವು we have went behind
ಮೋರ್ ದನ್ 90 ಡಿಗ್ರಿ. ಸೊ ನಾವು ಮೋರ್ ದನ್ 90 ಡಿಗ್ರಿ ನಾವು ಆಂಗಲ್ ಕಲಿತೀವಿ, ಆಂಗಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಂಗಲ್ ಕಲಿತೀವಿ ಇಲ್ಲಿ. ಬಟ್ ಇನ್ 10th ಅಲ್ಲಿ 90 ಡಿಗ್ರಿಗೆ ಸೀಮಿತ ಆಗಿದ್ವಿ, ಅದಕ್ಕೋಸ್ಕರ ನೀವು ಜಾಸ್ತಿ ಇಲ್ಲಿ ಪ್ಲಸ್ ಮೈನಸ್ ಏನ್ ಬರ್ತಿದ್ದಿಲ್ಲ. ಓಕೆ, ಸೊ ದಟ್ ಈಸ್ ವೈ ಡೈರೆಕ್ಟ್ ಆಗಿ ಪಾಸಿಟಿವ್, ಎಲ್ಲ ಪಾಸಿಟಿವ್ ವ್ಯಾಲ್ಯೂನು ಬರ್ತಿತ್ತು. ಓಕೆ, ಬಟ್ ಇಲ್ಲಿ ನೋಡಿ, ಸೊ ಈ ತರದ ಕ್ವಶನ್ ಸಾಲ್ವ್ ಮಾಡಕಂದ್ರೆ ಒಂದು ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಒಂದು ಕಾನ್ಸೆಪ್ಟ್ ಗೊತ್ತಿದ್ರೆ, ಒಂದು ಕಾನ್ಸೆಪ್ಟ್ ಅಂದ್ರೆ ಏನು, ಯಾವ್ಯಾವ ಕ್ವಾಡ್ರಂಟ್ ಅಲ್ಲಿ ಯಾವ್ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಸೈನ್ ಏನಿರುತ್ತೆ ಅಂತ ಹೇಳಿ ಗೊತ್ತಿರ್ಬೇಕು. ಓಕೆ, ಸೊ ನಿಮ್ಗೆ ಪ್ರತಿಯೊಂದು ಅದು ಎಕ್ಸ್ಪ್ಲನೇಷನ್ ಬಹಳ ಬೇಕು. ನಾನೇನಿಲ್ಲ, ಡೈರೆಕ್ಟ್ ಆಗಿ ಟ್ರಿಕ್ ಹೇಳ್ಬಿಡ್ತೀನಿ, ಅದನ್ನ ನೀವು ನೆನ್ಪಿಟ್ಕೊಂಡು ಕ್ವಶನ್ ನ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಸೊ ಅಂದ್ರೆ ನೋಡಿ, ಸೊ ಹಿಯರ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಒಂದು ಆಂಗಲ್ ಅಂತ ಹೇಳಿ. ಸೊ 0 ಆಂಗಲ್. ಓಕೆ, ಇಲ್ಲಿ ಆಂಗಲ್ ಎಷ್ಟು, ದಟ್ ಈಸ್ π/2. ಓಕೆ, ಇಲ್ಲಿ π/2 ಅಂದ್ರೆ ಎಷ್ಟು, 90 ಡಿಗ್ರಿ, ಇಲ್ಲಿ 90 ಡಿಗ್ರಿ. ಓಕೆ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಇರುತ್ತೆ, 180 ಡಿಗ್ರಿ. 180 ಡಿಗ್ರಿ ಅಂದ್ರೆ ಎಷ್ಟು, ದಟ್ ಈಸ್ π. ಓಕೆ, ಅದೇ ಇಲ್ಲಿಂದ ಇಲ್ಲಿವರೆಗೆ ಅಂದ್ರೆ, ಸೊ ಇಲ್ಲಿಂದ ಇಲ್ಲಿಂದ 270 ಡಿಗ್ರಿ. ಸೊ 270 ಡಿಗ್ರಿ ಇಸ್ ನಥಿಂಗ್ ಬಟ್ ವಾಟ್, 3π/2. ಓಕೆ, ಸೊ ಮತ್ತೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು, 2π. ಓಕೆ, 2π ಅಂದ್ರೆ ಎಷ್ಟು, 360 ಡಿಗ್ರಿ. 360 ಡಿಗ್ರಿ. ಓಕೆ, ಇಷ್ಟು ಕ್ವಾಡ್ರಂಟ್ ಆಗಿ ಡಿವೈಡ್ ಮಾಡಿ, ಅಂದ್ರೆ ಇಲ್ಲಿಂದ ಇಲ್ಲಿ 90 ಡಿಗ್ರಿ, ಇಲ್ಲಿ 180 ಡಿಗ್ರಿ, 270 ಡಿಗ್ರಿ, 360 ಅಂದ್ರೆ 0 ಇಂದ 90 ಡಿಗ್ರಿ ಎಕ್ಸ್ ವ್ಯಾಲ್ಯೂ ಏನಾರ ಇಲ್ಲ. ಓಕೆ, ಸೊ 0 ಇಂದ 90 ಡಿಗ್ರಿ ಬರುತ್ತಲ್ಲ, ಆ ಆಂಗಲ್ ಏನಾರಿಲ್ಲ, ಇಲ್ಲಿ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಆಲ್ ಆರ್ ಪಾಸಿಟಿವ್. ಓಕೆ, ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಏನಿರ್ತವೆ, ಪಾಸಿಟಿವ್. ಈ ಕ್ವಾಡ್ರಂಟ್ ಅಲ್ಲಿ ನಾವು ಈ 360 ಡಿಗ್ರಿನ 4 ಕ್ವಾಡ್ರಂಟ್ ಆಗಿ ಡಿವೈಡ್ ಮಾಡಿದ್ರೆ, ದಟ್ ಈಸ್ ವಾಟ್, ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್, ಇದು ಫೋರ್ತ್ ಕ್ವಾಡ್ರಂಟ್ ಆಗಿ ಡಿವೈಡ್ ಮಾಡಿದ್ವಿ. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನಮಗೆ ಪಾಸಿಟಿವ್ ಇರ್ತವೆ. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ನಮ್ಗೆ ಏನಿರುತ್ತೆ, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಸೈನ್ ಅಂಡ್ ಕೊಸೆಕೆಂಟ್. ಓಕೆ, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಯಾವ್ಯಾವ ಪಾಸಿಟಿವ್ ಇರ್ತವೆ, ಮತ್ತೆ ಸೈನ್ ಅಂಡ್ ಕೊಸೆಕೆಂಟ್ ಪಾಸಿಟಿವ್ ಇರ್ತವೆ. ಅದೇ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಯಾವ್ಯಾವ ಪಾಸಿಟಿವ್ ಅಂದ್ರೆ ಟ್ಯಾನ್ ಅಂಡ್ ಕಾಟ್. ಓಕೆ, ಟ್ಯಾನ್ ಅಂಡ್ ಕಾಟ್ ಪಾಸಿಟಿವ್ ಇರ್ತವೆ. ಅದೇ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಅಂಡ್ ಸೀಕೆಂಟ್ ಪಾಸಿಟಿವ್. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಅಂದ್ರೆ ಥೀಟಾ ವ್ಯಾಲ್ಯೂ ನಮಗೆ 0 ಇಂದ 90 ಡಿಗ್ರಿ ಬಂದಾಗ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಪಾಸಿಟಿವ್ ಇರ್ತವೆ. ಅದೇ 90 ಇಂದ 180 ಡಿಗ್ರಿ ಬಂದಾಗ ಎಲ್ಲವಿರಲ್ಲ, ಸೈನ್ ಮತ್ತೆ ಕೊಸೆಕೆಂಟ್ ಮಾತ್ರ ಪಾಸಿಟಿವ್. ಅದೇ ತರ 180 ಡಿಗ್ರಿಯಿಂದ 270 ಡಿಗ್ರಿಯಲ್ಲಿ ಸೊ ಥೀಟಾ ವ್ಯಾಲ್ಯೂ ಬಂದಾಗ ನಮಗೆ ಟ್ಯಾನ್ ವ್ಯಾಲ್ಯೂ ಮತ್ತೆ ಕಾಟ್ ವ್ಯಾಲ್ಯೂ ಮತ್ತೆ ಪಾಸಿಟಿವ್. ಅದೇ ತರ 270 ಡಿಗ್ರಿಯಿಂದ 360 ಡಿಗ್ರಿಯಲ್ಲಿ ಆಂಗಲ್ ಬಂದಾಗ ನಮಗೆ ಓನ್ಲಿ ಕಾಸ್ ಅಂಡ್ ಸೀಕೆಂಟ್ ಆರ್ ಪಾಸಿಟಿವ್ ಇರುತ್ತೆ ಅಂತ ಅರ್ಥ. ಓಕೆ, ಇದು ಟ್ರಿಕ್ ಏನಂದ್ರೆ, ಸೊ ಇದು ಟ್ರಿಕ್ ಅಂದ್ರೆ ಆರ್ ಆಫ್ಟರ್ ಸ್ಕೂಲ್ ಟು ಕಾಲೇಜ್. ಓಕೆ, ಇಲ್ಲಿ ಫಸ್ಟ್ ಲೆಟರ್ ಇಲ್ಲಿ ಎ, ಇಲ್ಲಿ ಎಸ್, ಇಲ್ಲಿ ಟಿ, ಇಲ್ಲಿ ಸಿ. ಅಂದ್ರೆ ಎ ಅಂದ್ರೆ ಏನು, ಸೊ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಫಸ್ಟ್ ಆಫ್ಟರ್ ಸ್ಕೂಲ್ ಟು ಕಾಲೇಜ್. ಸೊ ಆಫ್ಟರ್ ಸ್ಕೂಲ್ ಟು ಕಾಲೇಜ್ ಅಂದ್ರೆ ಏನು, ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಇಲ್ಲಿ ಓನ್ಲಿ ಸೈನ್ ಅಂಡ್ ಕೊಸೆಕೆಂಟ್, ಸೈನ್ ಅಂದ್ರೆ ಸೈನ್ ಅಂಡ್ ಕೊಸೆಕೆಂಟ್ ಆರ್ ಪಾಸಿಟಿವ್. ಇಲ್ಲಿ ಟಿ ಅಂದ್ರೆ ಟ್ಯಾನ್ ಅಂಡ್ ಕಾಟ್ ಆರ್ ಪಾಸಿಟಿವ್. ಇಲ್ಲಿ ಸಿ ಅಂದ್ರೆ ಕಾಸ್ ಅಂಡ್ ಸೀಕೆಂಟ್ ಆರ್ ಪಾಸಿಟಿವ್ ಅಂತ ಅರ್ಥ. ಓಕೆ, ಡಿಪೆಂಡ್ ಆನ್ ದಿಸ್, ಇದ್ರ ಮೇಲೆ ನಾವು ಕ್ವಾಡ್ರಾಟಿಕ್ ಇದನ್ನ ಈ ತರ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನಮಗೆ ಕಾಸ್ x is equal to -1/2 where x lies in third quadrant ಇದೆ. ಓಕೆ, ಸೊ x lies in third quadrant. ಇದರಲ್ಲಿ ಏನೇನು ಪಾಸಿಟಿವ್ ಇರ್ತವೆ, tan ಮತ್ತೆ cot ಪಾಸಿಟಿವ್. ಉಳಿದಿದ್ದೆಲ್ಲ ಏನಿರ್ತವೆ, ನೆಗೆಟಿವ್ ಇರ್ತವೆ. ಓಕೆ, ಉಳಿದಿದ್ದೇನಿರ್ತವೆ, ನೆಗೆಟಿವ್ ಇರ್ತವೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಅಂದ್ರೆ, ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದ್ರೆ ಏನು, ಇಲ್ಲಿ cos x ಇದೆ. ಸೊ ನಾವು ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದ್ರೆ sin x ಕಂಡುಹಿಡಬೇಕು, tan x ಕಂಡುಹಿಡಬೇಕು, ಮತ್ತೆ cot x ಕಂಡುಹಿಡಬೇಕು, secant x ಕಂಡುಹಿಡಬೇಕು, cosecant x ಕಂಡುಹಿಡಬೇಕು, ಅವು ಕಂಡುಹಿಡಬೇಕು. ಓಕೆ, ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದ್ರೆ ಅವು. ಓಕೆ, ನಾವು ಈಗ ಸಿ ಸೊ ಫಸ್ಟ್ ಏನು ಕೊಟ್ಟಿದ್ದೆ ಅದನ್ನ ಬರ್ಕೊಳ್ಳಿ. ಸೊ cos x is equal to -1/2 ಬರ್ಕೊಳ್ಳಿ. ಓಕೆ, ಸೊ x lies in which quadrant, x lies in third quadrant. X lies in which quadrant? That X lies in third quadrant. X third quadrant ಅಲ್ಲಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಮಗೆ ನಾವು ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕಂಡುಹಿಡಿಯೋಣ. ಸೊ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂದ್ರೆ, ಸೊ ಕಾಸ್ ಇಂದ ನಾವು ಸೀಕೆಂಟ್ ಕಂಡುಹಿಡಿಯಬಹುದಾ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಸೀಕೆಂಟ್ x ಕಂಡುಹಿಡಿಯೋಣ ಡೈರೆಕ್ಟ್ ಆಗಿ. ಸೀಕೆಂಟ್ x that is equal to 1 divided by cos x ಅಲ್ಲ. So secant x is equal to 1 divided by cos x, that is equal to 1 divided by -1/2 ಬರ್ಕೊಂಡು. ಸೊ -1/2 ಮೇಲೆ ಹೋದ್ರೆ ಏನಾಗುತ್ತೆ, ಸೊ ಈ 2 ನ ಮೇಲೆ ಹೋದ್ರೆ ಏನಾಗುತ್ತೆ, ಸೊ ದಟ್ ಈಸ್ 1 divided by, so 2 divided by -1. So 2 divided by -1 again it is, that is secant x ಏನು ಅಂತ ನಮಗೆ secant x is equal to -2. ಇಷ್ಟು ಒಂದಾಯ್ತು.
ಅಂದ್ರೆ ಸೊ ನಮಗೆ ಅದರ್ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಯ್ತು. ಓಕೆ, ರಿಮೈನಿಂಗ್ ಇಂಗ್ಲಿಷ್ ಕಂಡುಹಿಡಿಯೋಣ. ಸೊ ರಿಮೈನಿಂಗ್ 4 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕಂಡುಹಿಡಬೇಕು. ಓಕೆ, ಸೊ ಅದಕ್ಕೋಸ್ಕರ ಜಸ್ಟ್ ಡ್ರಾ ಎ ರೈಟ್ ಆಂಗಲ್. ಲೆಟ್ ಅಸ್ ಕನ್ಸಿಡರ್ as this as x. ಇದನ್ನೇನು ಮಾಡೋಣ, x ಆಂಗಲ್ ಅಂತ ಅನ್ಕೊಳ್ಳಿ. ಸೊ ಯು ನೋ ದಟ್ cos x is nothing but what? cos x ಅಂದ್ರೆ ಏನು? ಸೊ cos x is nothing but ನಮಗೆ opposite divided by hypotenuse. Okay, cos x is nothing but what? Opposite divided by adjacent divided by. So cos x ಅಂದ್ರೆ ಏನು? adjacent divided by hypotenuse. ಅಂದ್ರೆ ಮೀನಿಂಗ್ ಏನು? adjacent 1 ಇದೆ, hypotenuse ಇದೆ 2 ಇದೆ. ಸೊ adjacent ಎಷ್ಟಿದೆ? 1 ಇದೆ, hypotenuse ಇದೆ 2 ಇದೆ. ನಾವೇನು ಮಾಡೋಣ ಈಗ? let us consider this as ABC. Okay, ಸೊ adjacent ಇದೆ 1 ಇದೆ, hypotenuse ಇದೆ 2 ಇದೆ. ಓಕೆ, ಈಗ ನಮಗೆ ಅಪೋಸಿಟ್ ಕಂಡುಹಿಡಿಯಬೇಕು. ಅಪೋಸಿಟ್ ಹೇಗೆ ಕಂಡುಹಿಡಿತೀರಾ? ಸೊ ಯೂಸಿಂಗ್ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಬೇಕಾ? ಸೊ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? ದಟ್ ಈಸ್ AB ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು BC ಸ್ಕ್ವೇರ್ ಪ್ಲಸ್ AC. ಇಷ್ಟು ಸಾಲ್ವ್ ಮಾಡಿದಾಗ ಏನಾಗುತ್ತೆ? AB ಸ್ಕ್ವೇರ್ ಎಷ್ಟು ಕೊಡ್ತೀವಿ? ಸೊ ನಮಗೆ 2 ಸ್ಕ್ವೇರ್ ಸೊ BC ಸ್ಕ್ವೇರ್ ಅಂದ್ರೆ ಎಷ್ಟು? 1 ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್ ಕಂಡುಹಿಡಿಯಬೇಕು. ಸೊ 2 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ? 4 ಇದು ಪ್ಲಸ್ 1 ಪ್ಲಸ್ 1 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? 1 ಆಗುತ್ತೆ. ಆ ಪ್ಲಸ್ 1 ಹಾಕಿಕೊಡ್ರಿ. ಸೊ ದಟ್ ಈಸ್ ಈಕ್ವಲ್ ಟು AC ಸ್ಕ್ವೇರ್. ಓಕೆ, ಸೊ ಇದು ಇಲ್ಲಿ ಸ್ಕ್ವೇರ್ ಇದೆನಾ? ಸೊ ಇದೇನಾಗುತ್ತೆ? 4 - 1 ಅಂದ್ರೆ 3 ಆಗುತ್ತೆ. ಓಕೆ, ಸೊ AC ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಆಗುತ್ತೆ. ಅಂದ್ರೆ AC ಇಸ್ ಈಕ್ವಲ್ ಟು ನಾವೇನು ಬರೀಬಹುದು? ದಟ್ ವಿ ಕ್ಯಾನ್ ರಿಪ್ಲೇಸ್ ರೂಟ್ 3. AC ಅಂತ ಏನು ಬರೀಬಹುದು? ರೂಟ್ 3. ಅಂದ್ರೆ AC ಎಷ್ಟು ಬಂತು ನಮಗೆ? ಸೊ AC ವ್ಯಾಲ್ಯೂ ಕೊಟ್ಟರೆ ಓಕೆ, ಈಗ ನೀವು ಈಸಿಯಾಗಿ ಕಂಡುಹಿಡಿಬೇಕು ನೋಡಿ. ಓಕೆ, ಈಸಿಯಾಗಿ ಕಂಡುಹಿಡಿದು ಏನು ಕಂಡುಹಿಡಿಬೇಕು? ಈಗ ಸೈನ್ ಕಂಡುಹಿಡಿಯೋಣ. ಓಕೆ, sin x is nothing but what? Opposite divided by hypotenuse. Opposite divided by. Okay, so that is opposite ಎಷ್ಟಿದೆ ನಮಗೆ? That is root 3 divided by hypotenuse ಎಷ್ಟಿದೆ ನಮಗೆ? 2 ಬರ್ಬೋದು. ಬಟ್ ಇಲ್ಲಿ ಪಾಸಿಟಿವ್ ಬರ್ತದೆ, ನೆಗೆಟಿವ್ ಅದು. ಓಕೆ, ಪಾಸಿಟಿವ್ ಬರ್ತದೆ, ನೆಗೆಟಿವ್ ಯಾವ ಕ್ವಾಡ್ರೆಂಟ್ ಇದೆ? ಥರ್ಡ್ ಕ್ವಾಡ್ರೆಂಟ್ ನಲ್ಲಿ ನಮಗೆ ಸೈನ್ ವ್ಯಾಲ್ಯೂ ಏನಿರುತ್ತೆ? ಸೈನ್ ವ್ಯಾಲ್ಯೂ ನೆಗೆಟಿವ್. ಬಿಕಾಸ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕಾಟ್ ಮತ್ತೆ ಟ್ಯಾನ್ ಮಾತ್ರ ಪಾಸಿಟಿವ್ ಇರುತ್ತೆ. Okay, which means sin x value ಏನು ಬರೆಯಬಹುದು? sin x that is equal to minus 1. ಅರ್ಥಾತ್ sin x value is minus root 3. ಬಟ್ ಇದಾಗ್ತದೆ. ಅದೇ ತರ cosecant x ಕಂಡುಹಿಡಿಯೋಣ. ಓಕೆ, ಸೊ cosecant x is equal to 1 divided by sin x ಹೌದಾ? ಓಕೆ, cosecant x is equal to 1 divided by sin x. So that is 1 divided by minus root. ಓಕೆ, minus root 3 by 2 ನ ಹೆಂಗೆ ಬರೆಯಬಹುದು ನಾವು? ಸೊ that minus 2 2 ನ ಆ ಕಡೆ ತಗೊಳ್ಳಿ, ಮೇಲೆ ತಗೊಳ್ಳಿ. ಸೊ ದಿಸ್ ವಿಲ್ ಬಿಕಮ್ minus 2 divided by. ಓಕೆ, which means cosecant x ಏನು ಮಾಡ್ತೀವಿ? cosecant x that is equal to minus 2 divided by root. ಎಷ್ಟಾದ್ರು ನೋಡಿ? 1 2 3 ಆಗುತ್ತೆ. ಇನ್ನೊಂದು ಏನು ಕಟ್ಬೇಕು? ಇನ್ನು 2 ಕಂಡುಹಿಡಿಬೇಕು. ಓಕೆ, ಇನ್ನು 2 tan ಮತ್ತೆ cot. ಓಕೆ, ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡೋಣ. ನೆಕ್ಸ್ಟ್ ಪೇಜ್ ಅಲ್ಲಿ ನೋಡಿ, ಇಲ್ಲಿ ಮಾಡೋಣ. that is tan x we should find. So tan x is nothing but what? Tan x is nothing but opposite divided by adjacent. Opposite divided by adjacent ಹೌದಾ? opposite ಏನಿದೆ ನೋಡಿ? opposite root ಇದೆ, adjacent ಇದೆ 1 ಇದೆ. root 3. So root 3 divided by 1. Okay, so ಇಲ್ಲಿ ಪ್ಲಸ್ ಬರುತ್ತಾ ಮೈನಸ್ ಬರುತ್ತಾ? ಸೊ ಪ್ಲಸ್ ಬರುತ್ತಾ ಮೈನಸ್ ಬರುತ್ತಾ? ಸೊ tan x ವ್ಯಾಲ್ಯೂ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಏನಿದೆ? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಏನು ಪಾಸಿಟಿವ್ ಇರುತ್ತೆ, ಅದಕ್ಕೋಸ್ಕರ ದಟ್ ಈಸ್ ಪ್ಲಸ್. which means tan x ವ್ಯಾಲ್ಯೂ ಸೊ tan x is equal to ಇಷ್ಟ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ ಇದಾಗ್ತಾ. ಈಗ ನಾವು ಏನು ಕಂಡುಹಿಡಿಬೇಕು? ಸೊ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ cot x. cot x is equal to what? 1 divided by tan x ಹೌದಾ? ಸೊ cot x is equal to 1 divided by tan x. 1 divided by ಇದೆ tan x is. ಓಕೆ, which means cot x is 1 divided by. ಇಷ್ಟೇ ನೋಡಿ. ಓಕೆ, ನಮಗೆ ಇಷ್ಟೇ ಆನ್ಸರ್. ಓಕೆ, ನಾವೇನು ಕಂಡುಹಿಡಿದ್ವಿ? ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕಂಡುಹಿಡಿ ಅಂತ ಹೇಳಿದ್ರೆ secant x ಕಂಡುಹಿಡಿದ್ವಿ, sin x ಕಂಡುಹಿಡಿದ್ವಿ, cosecant x ಕಂಡುಹಿಡಿದ್ವಿ. ಅದೇ ತರ tan x ಮತ್ತೆ cot x. ಇಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ ಕಾಪಿ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಇದೇ ತರ ಸಿಮಿಲರ್ ಕ್ವಶನ್ ಇದೆ ನೆಕ್ಸ್ಟ್ ಕ್ವಶನ್. ಓಕೆ, ನಾವು 6th ಕ್ವಶನ್ ನೋಡಿ. 6th ಕ್ವಶನ್ ಏನಿದೆ? ಸೇಮ್ ಎಕ್ಸಾಕ್ಟ್ಲಿ ಪ್ರೀವಿಯಸ್ ಕ್ವಶನ್ ತರಾನೇ ಇದೆ. ಓಕೆ, sin x is equal to 3/5 x lies in second quadrant, find the values of
ಏನೋ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಫಸ್ಟ್ ಆಫ್ ಆಲ್ ಯು ಶುಡ್ ನೋ ದಟ್ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇರ್ತಾವೆ, ಪಾಸಿಟಿವ್ ಇರ್ತಾವೆ. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಸೈನ್ ಕೊಸಿಕೆಂಟ್, ಅದೇ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಟ್ಯಾನ್ ಅಂಡ್ ಕಾಟ್, ಅದೇ ತರ ನಮಗೆ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಮತ್ತೆ ಸೀಕೆಂಟ್ ಆರ್ ಪಾಸಿಟಿವ್. ಸೊ ಫಸ್ಟ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದನ್ನ sin x 3/5 ಕೊಟ್ಟಿದ್ದಾರೆ, ಅದನ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ. x lies in which quadrant? Second quadrant. second. ನಾವೇನ್ ಮಾಡಬೇಕು? ಸೊ ವಿ ಹ್ಯಾವ್ ಟು ಫೈಂಡ್ ದ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನು ಮಾಡೋಣ? ಫಸ್ಟ್ cosecant x ನ so cosecant x that is equal to okay cosecant x that is equal to ಏನಿದೆ 3/5 ಇದೆ. okay 3/5 is the cosecant x is equal to 1 divided by sin x. okay 1 divided by sin x. okay cosecant x when you look at that is 1 divided by sin x ಏನಿದೆ 3/5 right. okay ಇದನ್ನ ಮೇಲೆ ತಗೊಂಡ್ರೆ ಏನಾಗುತ್ತೆ? that is 5 divided by 3, which means cosecant x I can write it as cosecant x that is equal to 5 divided by 3 ಅಂತ. okay ಇಷ್ಟ ಆಯ್ತಾ? x is equal to what? 5 divided by 3. okay so next ಏನು ಕಂಡುಹಿಡಿಯೋಣ? so next ಏನು ಕಂಡುಹಿಡಿಯೋಣ ನಾವು? so cos x ಕಂಡುಹಿಡಿಯೋಣ, ಮತ್ತೆ secant x ಕಂಡುಹಿಡಿಯೋಣ, ಮತ್ತೆ tan ಮತ್ತೆ cot. ಅದಕ್ಕೋಸ್ಕರ ಏನು ಮಾಡೋಣ? ಒಂದು ರೈಟ್ ಆಂಗಲ್ ಟ್ರಯಾಂಗಲ್ that is making angle x. okay x angle ಮಾಡಿದ್ರೆ ಅವರು ಏನು ಕೊಟ್ಟಿದ್ದಾರೆ? sin ಕೊಟ್ಟಿದ್ದಾರೆ. sin is nothing but what? sin x is nothing but opposite divided by hypotenuse. sin x is nothing but what? opposite divided by hypotenuse. opposite ಎಷ್ಟಿದೆ ನೋಡಿ? opposite is here 3 ಇದೆ, opposite 3 ಇದೆ, hypotenuse is 5. okay so let us consider this as a b c a b c. okay so now here Pythagoras theorem apply ಮಾಡಿದಾಗ ಏನಾಗುತ್ತೆ? so this is what? ab square that is equal to bc square plus ac square. okay ಎಷ್ಟಿದೆ? okay so ಎಷ್ಟಿದೆ ಅಂತಂತಂದ್ಮೇಲೆ okay ನಾವು ab value ಎಷ್ಟಿದೆ? 5 ಇದೆ. now that is 5 square ಮಾಡಿ that is equal to bc value we don't know, bc we should find. okay plus ac value is 3 square. okay 5 square ಅಂದ್ರೆ ಎಷ್ಟು? 25. I write it 25 here minus 3 square ಅಂದ್ರೆ 9 ಆಗುತ್ತಾ? plus 9 ಕಟ್ಕೊಂಡು that is equal to bc square. okay 25 9 ಕಳೆದ್ರೆ that is 60, that is equal to bc square. ಅಂದ್ರೆ bc value we can write bc is equal to 4. okay this value is bc is equal to 4 ಅಂದ್ರೆ bc value is 4. so now what we have to find? we have to cos x value we have to find. so cos x value so that is cos x that is equal to what? cos x is nothing but adjacent divided by hypotenuse. adjacent ಎಷ್ಟಿದೆ ನಮಗೆ? cos x is nothing but adjacent divided by hypotenuse. okay adjacent ಎಷ್ಟಿದೆ ನಮಗೆ? 4 ಇದೆ. adjacent divided as 4. okay 4 right as it is divided by 5. but ಯಾವ ಕ್ವಾಡ್ರಂಟ್ ಇದು? ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ sin ಮತ್ತೆ cosecant ಅಷ್ಟೇ ಪಾಸಿಟಿವ್, ಉಳಿದಿದ್ದೆಲ್ಲ ಏನಾಗುತ್ತೆ? ನೆಗೆಟಿವ್. that is negative minus 4/5. so now what we have to find? we have to find secant x. secant x is equal to 1 divided by cos x. so that is equal to cos x is minus 4 divided by 5. okay so that is minus 4 divided by 5. minus 4 divided by 5 the 5 angle toward so when toward this will become minus 5 divided by 5. okay so ಇಲ್ಲಿ ಬರ್ಕೊಳ್ಳಿ cos x ನಾವು ಇಷ್ಟು ಬಂತ minus 5 divided by 4 ಅಂದ್ರೆ secant x ಏನು ಅಂತ ಬರೀಬಹುದು? secant x that is equal to minus 5 divided by 4. okay so secant x minus 5 by 4 ಬಂತು. cos x ಏನು ಬಂತು? cos x we have got as minus 4/5. okay ಇಷ್ಟು ಬಂತು. next ಏನು ಕಂಡುಹಿಡಿಯಬೇಕು ನಾವು? so next we have to find it as tan x and cot x. okay tan x is nothing but tan x that is equal to so tan x ಅಂದ್ರೆ ಏನು? opposite divided by adjacent. okay opposite ಎಷ್ಟಿದೆ ನೋಡಿ? so opposite that is 3 divided by so this will become 3 divided by 4. okay so which means tan x ಏನಾಗುತ್ತೆ? so tan x that is equal to 3 divided by 4. okay but you just see 3 divided by 4 ಏನು? okay ಇದು ಪಾಸಿಟಿವ್ ಬರ್ತವಾ ನೆಗೆಟಿವ್ ಬರುತ್ತಾ? 3 divided by 4 3 divided by 4 ಬರ್ದಿ. so second quadrant tan ಏನಿರುತ್ತೆ? ನೆಗೆಟಿವ್ ಇರುತ್ತೆ. that is this is negative. so which means tan x value is minus 3 divided by 4. okay ಇದಾಯ್ತು tan x ಆಯ್ತಾ. next we have to find cot x. so cot x nothing but what? cot x is equal to what? 1 divided by tan x. okay 1 divided by tan x. tan x value ಎಷ್ಟು ಬಂದಿದೆ ನಮಗೆ? so tan x value is minus 3/4. this is minus 3/4. so ಇದನ್ನ ಮೇಲೆ ತಗೊಂಡಿದ್ದೀನಿ. okay so ಇಲ್ಲಿ ಮೇಲೆ ತಗೊಂಡಿದ್ದೀನಿ this is 4 minus 4/3 which means cot x is equal to ಏನಾಗುತ್ತೆ? so that is cot x it is equal to minus 4. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನೋಡಿ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ cosecant ಕಂಡುಹಿಡಿದ್ವಿ, secant ಕಂಡುಹಿಡಿದ್ವಿ, cos ಕಂಡುಹಿಡಿದ್ವಿ, tan ಕಂಡುಹಿಡಿದ್ವಿ. ಓಕೆ cot. ಸೊ which means ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಓನ್ಲಿ sin and cosecant ಮಾತ್ರ ಪೊಸಿಟಿವ್. ಉಳಿದಿದ್ದೆಲ್ಲ ಏನಿದಾವೆ ನೋಡಿ ನೆಗೆಟಿವ್ ಇದೆ. ನೆಗೆಟಿವ್ ಇದೆ.
ಇಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು 5 ಮಾರ್ಕ್ಸ್. ಓಕೆ, ಸೊ ನಾನು ಸ್ಪೇಸ್ ಇಲ್ಲ ಅಂದ್ರೆ ಇಲ್ಲ ಒಂದಾದ್ರೂ ಮಾಡೀನಿ, ನೀವು 1 by 1 ನೀಟಾಗಿ ಮಾಡಿ. ಓಕೆ, ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಈ ಕ್ವಶನ್ ನೋಡಿ ಸ್ವಲ್ಪ ಡಿಫ್ರೆಂಟ್, ಅವೇ ತರ ಕ್ವಶನ್ಸ್ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಡಿಫ್ರೆಂಟ್ ಆಗಿದೆ ಅಂದ್ರೆ ಏನು? ಸೊ ನಮಗೆ ಇಫ್ ಸೈನ್ ಆಫ್ 3/x. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಸೊ ಸೈನ್ 3/5, ಸೈನ್ x is equal to 3/5, cos y is equal to -12/3. ಸೊ ವೇರ್ x and y lies in both lies in second quadrant ಅಲ್ಲಿ ಇದಾಗುತ್ತೆ. ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಆಫ್ x plus y. ಓಕೆ, ನಾವೇನ್ ಕಂಡುಹಿಡಿಯಬೇಕು? ಸೊ ವಿ ಹ್ಯಾವ್ ಟು ಫೈಂಡ್ ದಿ ಸೈನ್ ಆಫ್ x plus y. ಸೊ ಸೈನ್ ಆಫ್ x plus y ಕಂಡುಹಿಡಿಯಬೇಕಂದ್ರೆ ನಿಮಗೆ sin of x plus y ಫಾರ್ಮುಲಾ ಗೊತ್ತಿರಬೇಕು. It is what is the formula of sin of x plus y? That is sin of x plus y that is equal to sin of x sin x into cos y plus cos x into sin y. ಅಂದ್ರೆ ಇಂಡೈರೆಕ್ಟ್ ಆಗಿ ಮೀನಿಂಗ್ ಏನಂದ್ರೆ sin x cos x into sin y ಅಂದ್ರೆ ಏನ್ ಕಂಡಿದ್ರೆ ಇವೆಲ್ಲ ಬಂದಿರೋ ವ್ಯಾಲ್ಯೂ ಎಲ್ಲ ವ್ಯಾಲ್ಯೂಸ್ ಕಂಡುಹಿಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರಲಿ ಅಂತ ಹೇಳ್ತಿದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೋಡಿ, ಸೊ ನಾವು sin x cos y ಕಂಡುಹಿಡಿಯಬೇಕು, cos x sin. ಸೊ ಫಸ್ಟ್ ಏನ್ ಮಾಡೋಣ? ಸೊ ಇದನ್ನ sin x ಇನ್ ಟರ್ಮ್ಸ್ ಆಫ್ sin x ಏನ್ ಮಾಡೋಣ? sin x is equal to 3/5. ಇದನ್ನ ರೈಟ್ ಆಂಗಲ್ ಟ್ರಯಾಂಗಲ್ ಹಾಕ್ಬಿಟ್ಟು 3/5 ಯಾ? ಓಕೆ, ಸೊ ದಟ್ ಇಸ್ 3/5. ಇದರ ರೈಟ್ ಆಂಗಲ್ ಟ್ರಯಾಂಗಲ್ ಹಾಕೋಣ. ಓಕೆ, ಸೊ sin x ಇಲ್ಲಿದೆ ಆಲ್ರೆಡಿ, ನಾವೇನ್ ಕಂಡುಹಿಡಿಯಬೇಕು? cos x ಕಂಡುಹಿಡಿಯಬೇಕು. ಸೊ cos x ಕಂಡುಹಿಡಿಯಬೇಕಂದ್ರೆ ಏನು? ಇದರದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಳ್ಳಿ. Sin is nothing but opposite divided by hypotenuse. Okay, opposite divided by hypotenuse ಮಾಡಿದಾಗ ಇಲ್ಲಿ ಈಗ ನೋಡಿ ಜಸ್ಟ್ ಮಾಡಿದೀವಿ, ಇಲ್ಲಿ opposite to 3 ಬಂತು, hypotenuse 5 ಬಂತು, ಎಷ್ಟು ಬರುತ್ತೆ? ಸೊ 4 ಬರುತ್ತೆ. ಇದನ್ನ ಬೇಕಾದ್ರೆ ನೋಡಿ, ಸೊ let us consider this as ABC. Okay, ABC ಅಂತ ಕನ್ಸಿಡರ್ ಮಾಡಿದಾಗ so which means AB square that is equal to ಏನು ಬರುತ್ತೆ? ಸೊ ಕೆಳಗೆ ಮಾಡ್ತೀವಿ. ಸೊ ಇಲ್ಲೇ ಮಾಡೋಣ, ಬಿಕಾಸ್ ಅದಕ್ಕೂ ಸೈನ್ಗೂ ಮಾಡೋಕೆ ಇದಕ್ಕೂ ಮಾಡಬೇಕು. ಓಕೆ, ಸೊ ನಮಗೆ AB ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಓಕೆ BC ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್. ಓಕೆ, ಸೊ ನಮಗೆ AB ಸ್ಕ್ವೇರ್, AB ಪ್ಲಸ್ ಇಲ್ಲಿ ಏನಿದೆ ನಮಗೆ? AB ಪ್ಲಸ್ ಇಲ್ಲಿ 5 ಇದೆ, 5 ಸ್ಕ್ವೇರ್. ಓಕೆ, ದಟ್ ಈಸ್ BC, ಇದು ಕಂಡುಹಿಡಿಯಬೇಕು, BC ಕಂಡುಹಿಡಿಯಬೇಕು. ಅದಕ್ಕೋಸ್ಕರ BC ಸ್ಕ್ವೇರ್ ಇಸ್ ಈಕ್ವಲ್ ಟು ಪ್ಲಸ್ AC ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್. ಓಕೆ, 3 ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಅಂದ್ರೆ 25 ಮೈನಸ್ 3 ಸ್ಕ್ವೇರ್ ಅಂದ್ರೆ ಏನು ಬರುತ್ತೆ? 9 ಬರುತ್ತೆ. ಈ ಕಡೆ ಏನಾಗುತ್ತೆ? -9 ಆಗುತ್ತೆ. 25 minus 9 ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ 16 ಬರುತ್ತೆ. ದಟ್ BC ಸ್ಕ್ವೇರ್. BC ಸ್ಕ್ವೇರ್ ಅಲ್ಲಿ ಬಂತು, BC is equal to 4. ಪ್ಲಸ್ ಆರ್ ಮೈನಸ್ 4 ಬರುತ್ತೆ. ಆಕ್ಚುಲಿ ಆಗಿ ನಾವು ಈ ಕ್ವೆಶ್ಚನ್ ಸಾಲ್ವ್ ಮಾಡಿ +4 ಅಷ್ಟೇ ತಗೊಳ್ಳೋಣ. ಓಕೆ, ಸೊ ನಾವು ಅಂದ್ರೆ ಈಗ ಏನಾಗುತ್ತೆ? ಇದರಿಂದ ನಾವು ಕಂಡುಹಿಡಿಯಬಹುದು. ಸೊ ಇದರಿಂದ ಏನು ಮಾಡಬೇಕು? cos x ಕಂಡುಹಿಡಿಯಬೇಕು. ಸೊ cos x is equal to what? cos x is nothing but adjacent divided by hypotenuse. Adjacent ಎಷ್ಟಿದೆ? 4 ಇದೆ, divided by 5. ಓಕೆ, adjacent ಏನಿದೆ? 4 divided by 5. ಬಟ್ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ನಿಮ್ಗೆ ಗೊತ್ತಿರಬೇಕು, ಅವಾಗಲೇ ಹೇಳಿದ್ದೆ, ಇಲ್ಲಿ ಬರೀತೀನಿ ನೋಡಿ, ಆಫ್ಟರ್ ಸ್ಕೂಲ್ ಟು ಕಾಲೇಜ್. ಓಕೆ, ಆಫ್ಟರ್ ಸ್ಕೂಲ್ ಟು ಕಾಲೇಜ್ ಅಂದ್ರೆ ಏನು? ಸೊ ಇಲ್ಲಿ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಓನ್ಲಿ ಸೈನ್ ಅಂಡ್ ಕೊಸೆಕೆಂಟ್ ಆರ್ ಕೊಸೆಕೆಂಟ್, ಉಳಿದಿದ್ದೆಲ್ಲ ಏನಾಗುತ್ತೆ? ನೆಗೆಟಿವ್ ಇರುತ್ತೆ. ದಟ್ ಈಸ್ ಬೈ cos x ವ್ಯಾಲ್ಯೂ ಬಂತು -4. cos x ವ್ಯಾಲ್ಯೂ ಬಂತು -4/5. ಓಕೆ, ಅಂದ್ರೆ cos x. ಸೊ ಇಲ್ಲಿ ಏನು ಕಂಡುಹಿಡಿಯಬೇಕು? ಈಗ sin cos y ಕೊಟ್ಟಿದ್ದಾರೆ ಅವರು, ಈಗ ನಾವು ಕಂಡುಹಿಡಿಯಬೇಕು sin y ಕಂಡುಹಿಡಿಯಬೇಕು. ಓಕೆ, ಸೊ ನಾವು cos y is equal to -12 divided by 13. Okay, so -12 divided by 13. Okay, ಇದರದೊಂದು ರೈಟ್ ಆಂಗಲ್ ಟ್ರಯಾಂಗಲ್. So this is, let us consider this as y. cos ಅಂದ್ರೆ adjacent divided by hypotenuse. adjacent is 12 ಇದೆ, hypotenuse is 13 ಇದೆ. Okay, ಇದೇ ತರ ಪೈಥಾಗರಸ್ ತಂತ್ರ ನಾವು ಅಪ್ಲೈ ಮಾಡಿ let us consider this as a b c. ನಾವು ಪೈಥಾಗರಸ್ ತರ ಅಪ್ಲೈ ಮಾಡಿದಾಗ ಏನಾಗುತ್ತೆ? ab ಸ್ಕ್ವೇರ್ that is equal to bc ಸ್ಕ್ವೇರ್ plus ac ಸ್ಕ್ವೇರ್. ಓಕೆ, ಸೊ ನಮಗೆ ಇಲ್ಲಿ just see AB ಅಂದ್ರೆ ಏನಿದೆ? 13 ಸ್ಕ್ವೇರ್ that is equal to BC ಅಂದ್ರೆ ಎಷ್ಟಿದೆ? ಸೊ BC we have 12 ಸ್ಕ್ವೇರ್. 12 ಸ್ಕ್ವೇರ್ ಪ್ಲಸ್ AC ಅಂದ್ರೆ AC ಇದು ಗೊತ್ತಿಲ್ಲ ನಮಗೆ, ಕಂಡುಹಿಡಿಯಬೇಕು. AC ರೈಟ್ ಆಸ್ ಇಟ್ ಇಸ್. 13 ಅಂದ್ರೆ ಎಷ್ಟಾಗುತ್ತೆ? 13 ಸ್ಕ್ವೇರ್ ಅಂದ್ರೆ 169. ಇದು 12 ಸ್ಕ್ವೇರ್ ಅಂದ್ರೆ 144. 144 ಅನ್ನು ಡಿವೈಡ್ ಮಾಡಿದ್ರೆ -144. that is AC ಸ್ಕ್ವೇರ್. So which means 169 ಅಲ್ಲಿ 144 ಮಾಡಿದ್ರೆ 25 ಆಗುತ್ತೆ. Which means AC square is equal to 20. AC ಅಂದ್ರೆ ಎಷ್ಟು ಬರುತ್ತೆ? AC is equal to 5. Now you just see here. So AC value is substitute ಮಾಡಿದ್ರೆ ಇದು 5 ಆಗುತ್ತೆ. So now what we have to find? So sin y is equal to what? Sin y is equal to, it is 5 divided by 13.
ಇದು ಪಾಸಿಟಿವ್ ಬರುತ್ತೆ. ಯಾಕೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ ಸೈನ್ ವ್ಯಾಲ್ಯೂ ಏನು ಬರುತ್ತೆ ಪಾಸಿಟಿವ್ ಬರುತ್ತೆ, ಅದಕ್ಕೋಸ್ಕರ ನಾವು ಪಾಸಿಟಿವ್ ಬರ್ತೀವಿ. ಓಕೆ, ಇದು ಬಂದಿರೋ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಇಷ್ಟು ವ್ಯಾಲ್ಯೂಸ್ ಇವೆಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ sin x ವ್ಯಾಲ್ಯೂ ಏನು ಮಾಡಿದ್ರು ನೋಡಿ, sin x ವ್ಯಾಲ್ಯೂ 3/5 ಡಿವೈಡೆಡ್ 3/5. cos y ಎಲ್ಲಿ ಬಂದಿರುತ್ತೆ, cos y that is -12/30 minus 12 divided by 30 plus cos x value ಏನು ಬಂದಿದೆ, that is cos x value is -4/5, minus 4/5. okay, sin y value ಎಷ್ಟು ಬಂದಿದೆ, so sin y value is 5/30. ಇದು ಮಲ್ಟಿಪ್ಲೈ ಮಾಡಿ, ಸೊ ನಮಗೆ ಏನಾಗುತ್ತೆ, ಸೊ 12 into -3 is -36. so 13 divided 13 into 5 ಮಾಡಿದ್ರೆ ಎಷ್ಟು, 13 into 5 ಮಾಡಿದ್ರೆ 65 ಆಗುತ್ತೆ. so here what you have -5 into 4 is -20 divided by that is 65. so ನಿಮ್ಮ ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ನೀವು ಆಡ್ ಮಾಡಿ ಸಬ್ಸ್ಟ್ರಾಕ್ಟ್, ಡಿನಾಮಿನೇಟರ್ 65 8 is okay. -36 -20 ಎಷ್ಟು ಬರುತ್ತೆ, that is -36 -20 ಮಾಡಿದ್ರೆ ಏನಾಗುತ್ತೆ, so that is -56. okay, so this is -this ಅಂದ್ರೆ sin of x plus y ಎಷ್ಟು ಬಂತು, sin of x plus y that is equal to -56 divided by 65. okay, this is the answer, -56 divided by 65. Just copy. Okay, we'll go for next question. Last ಇದು ಲಾಸ್ಟ್ ಕ್ವಶನ್ ನೋಡಿ, ಅದು ಬೆಳಗ್ಗೆ ಶೂಟ್ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ನೈಟ್ ಶೂಟ್ ಮಾಡ್ತಿದ್ದೀನಿ. ಓಕೆ ಸರ್, ಲಾಸ್ಟ್ ಕ್ವಶನ್ ಇದು ಲಾಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ. ಸೊ ಇಫ್ tan x is equal to 3/4, the x lies in 0 to pi/2, 3pi/2, find the values of sin 2x and cos 2x. so what is meaning of this ಅಂದ್ರೆ, so x lies in pi to 3pi/2 ಅಂದ್ರೆ ಮೀನಿಂಗ್ ಏನಂದ್ರೆ, ಸೊ x ವ್ಯಾಲ್ಯೂ pi ಮತ್ತೆ 3pi/2 ಇಂದ ಕ್ವಾಡ್ರೆಂಟ್ ಅಲ್ಲಿ ಲೈ ಮಾಡ್ತೀವಿ. ಅಂದ್ರೆ pi ಇಂದ 3pi/2 ಅಲ್ಲಿ ಬರುತ್ತೆ, pi ಇಂದ 3pi/2 ಈ ಕ್ವಾಡ್ರೆಂಟ್ ಇಲ್ಲಿ ಬರುತ್ತಾ, ಸೊ pi ಇಂದ 3pi/2 ಯಾವುದು ಥರ್ಡ್ ಕ್ವಾಡ್ರೆಂಟ್, ಇಟ್ ಇಸ್ ಲೈ ಇನ್ ಥರ್ಡ್ ಕ್ವಾಡ್ರೆಂಟ್ ಅಂತ ಅರ್ಥ. ಓಕೆ, ಅದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬೇಕು, sin 2x cos 2x ಸೊ ನಮ್ಗೆ ಕಂಡುಹಿಡಬೇಕು. ಸೊ ನಿಮ್ಗೆ ನೋಡಿ, ಸೊ sin 2x cos 2x ಕಂಡುಹಿಡ್ಬೇಕಂದ್ರೆ, ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ, tan x = 3/4 ಕೊಟ್ಟಿದೆ. ಅಂದ್ರೆ ನಿಮ್ಗೆ sin 2x ಇನ್ ಟರ್ಮ್ಸ್ ಆಫ್ tan x ಫಾರ್ಮುಲಾ ಗೊತ್ತಿದ್ರೆ ಸಾಕು, sin 2x in terms of tan x ಫಾರ್ಮುಲಾ ಮತ್ತೆ cos 2x in terms of tan x ಫಾರ್ಮುಲಾ ಗೊತ್ತಿದ್ರೆ ಸಾಕು. ಅದು ನೋಡಿ ಇಲ್ಲಿ ಬರ್ತಿದ್ದೀನಿ. ಸೊ sin 2x I can write as 2 times of 1 minus tan square x. ಓಕೆ, ಇದು ಬೇಕಾಗಿಲ್ಲ, ಸುಮ್ಮನೆ ಬರ್ತಿದ್ದೀನಿ ನಾನು. ಸೊ ನಮಗೆ sin 2x I can write as 2 tan x divided by 1 minus tan square x. ಅದೇ ತರ cos 2x I can write as 1 minus tan square x divided by 1 plus tan square x. ಇಷ್ಟು ಬರೀಬೋದಾ? ಸೊ ಈಗ ಫಸ್ಟ್ sin 2x ಕಂಡುಹಿಡಿಯೋಣ. ಸೊ ಫಸ್ಟ್ sin 2x ಕಂಡುಹಿಡಿಯೋಣ. ಸೊ sin 2x that is equal to, ಸೊ ನಮ್ಗೆ ಏನು ಫಾರ್ಮುಲಾ, that is 2 times of tan x divided by 1 minus tan square x. ಓಕೆ, ಎಷ್ಟಿದೆ, ಸೊ tan x ವ್ಯಾಲ್ಯೂ ಗೊತ್ತಿದೆ ನಮಗೆ, ಅದು ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗ್ಬಿಡಿ. ಸೊ ದಟ್ ಈಸ್ ಈಕ್ವಲ್ ಟು 2 times of 3 divided by 4 whole divided by 1 minus 3 divided by 4 whole square. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಅದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ 2 1 ಜಾ 2 2 ಜಾ ಬರುತ್ತೆ. ಸೊ ದಿಸ್ ವಿಲ್ ಬಿಕಮ್ 3 divided by 2 whole divided by 1 ಹೆಂಗಿದೆ ನಂಗೆ ಬರ್ಕೊಳ್ಳಿ, ಮೈನಸ್ 3 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 9 divided by 4 ಸ್ಕ್ವೇರ್ ಮಾಡಿದ್ರೆ 16 ಆಗುತ್ತೆ. ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ, LCM ತಗೊಳ್ಳಿ, LCM ಆಫ್ 1 and 16 ಏನಾಗುತ್ತೆ, 3/2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. LCM ಆಫ್ 1 and 16 that is 16. ಓಕೆ, 1 16 ಜಾ 16, 16 1 ಜಾ 16. ಓಕೆ, ಇಲ್ಲಿ ಏನು ಮಾಡಬೇಕು, 16 ಇಂದ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ 9 into 1 is 9. ಓಕೆ, ಇದು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಸೊ ದಟ್ ಈಸ್ 3 divided by 2 whole divided by 16 ಅಲ್ಲಿ 9 ಹೋದಾಗ ಎಷ್ಟಾಗುತ್ತೆ, ಸೊ ದಟ್ ಈಸ್ 7. 7 divided by that is 16. ಓಕೆ, ಈಗ ನಾನು ಹೆಂಗ್ ಮಾಡಿಬಹುದು, ಸೊ ದಿಸ್ I can write as 3 divided by 2. ಓಕೆ, 3 divided by 2 into 16 divided by 7. ಓಕೆ, now you just see here 2 1 ಜಾ 2 8 ಜಾ. ಓಕೆ, ಏನಾಯ್ತು, ಸೊ 2 1 ಜಾ 2 8 ಜಾ 8 3 ಎಷ್ಟಾಗುತ್ತೆ, ಸೊ ದಟ್ ಈಸ್ 24 divided by 7. ಓಕೆ, ಸೊ ನಮ್ಗೆ ಏನಾಯ್ತು, ಸೊ sin 2x ಏನು ಬಂತು, sin 2x is equal to 24 divided by 7. ಓಕೆ, ಇಷ್ಟ ಆಯ್ತು. ಸೊ sin 2x ಎಷ್ಟೇ ಕಂಡಿಡಿ ಅಂತ ಹೇಳಿಲ್ಲ ಅವರು, cos 2x ಕಂಡಿಡಿ ಅಂತ ಹೇಳಿದ್ದಾರೆ. ಓಕೆ, cos 2x ಏನು ಬರುತ್ತೆ ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡೋಣ. ಓಕೆ, ಸೊ ದಟ್ ಈಸ್ cos 2x is equal to cos 2x ಇಲ್ಲಿ ಮಾಡ್ತೀವಿ. ಓಕೆ, ಸೊ the cos 2x that is equal to one formula. ಸೊ ನಮಗೆ that is 1 minus tan square x divided by 1 plus tan square x formula. ಓಕೆ,
ಸೊ ಇದು ಫಾರ್ಮುಲಾ. ಓಕೆ, ನಮ್ಗೆ ಈ ಫಾರ್ಮುಲಾ ಗೊತ್ತಿದೆ. ಸೊ ಈ ಫಾರ್ಮುಲಾ ಗೊತ್ತಿದೆ ಅಂತಂದಾಗ ಸೊ ನಾವು ಯೂಸ್ ದಿ ಸೊ tan x ಅಲ್ಲಿ ಏನು ಕೊಟ್ಟಿದ್ರು, ದಟ್ ಈಸ್ 3/4. 3/4 ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ 1 ಮೈನಸ್ 3/4 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ 3/4. ಸೊ ವಿಚ್ ಮೀನ್ಸ್ ಇದನ್ನ ಹೆಂಗ್ ಬರೀಬಹುದು, LCM ತಗೊಳ್ಳಿ. ಸೊ ದಟ್ LCM ತಗೊಂಡ್ರೆ ಏನಾಗುತ್ತೆ, 1 ಮೈನಸ್ 9 ಡಿವೈಡೆಡ್ ಬೈ 16 ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ 9 ಡಿವೈಡೆಡ್ ಬೈ 16. ಓಕೆ, ಇಷ್ಟ ಆಯ್ತಾ. ನಾವು ಜಾಸ್ತಿ ಇಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ 1 ಇರುತ್ತೆ, ಇಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ 1 ಇರುತ್ತೆ. ಅದ್ರದ್ದು LCM ತಗೊಳ್ಳಿ. ಇದೇನಾಗುತ್ತೆ, LCM 1 and 16 LCM ಏನಾಗುತ್ತೆ, ಸೊ ದಟ್ ಈಸ್ 16 ಆಗುತ್ತೆ. ಓಕೆ, ಇಲ್ಲಿ ನಾವು ಹೋಲ್ ಡಿವೈಡೆಡ್ ಬೈ 1 and 16 LCM ಏನಾಗುತ್ತೆ, ದಟ್ ಈಸ್ 16 ಆಗುತ್ತೆ. ಓಕೆ, 1 how much is 16, 1 16 is 16, here 16 1 is 16. ಓಕೆ, 16 ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಮೈನಸ್ ಆರ್ 9 into 1 is 9. ಅದೇ ತರ ಇಲ್ಲಿ 1 16 is 16, 1 16 is 16. ಓಕೆ, ಸೊ 9 16 1 is 16, so this will become 16 plus 9. ಓಕೆ, ನಾವು ಇಲ್ಲಿ 16 16 ಕ್ಯಾನ್ಸಲ್ ಮಾಡ್ಬಿಡಿ, 16 16 ಕ್ಯಾನ್ಸಲ್ ಮಾಡ್ಬಿಡಿ. ಡೈರೆಕ್ಟ್ ಆಗಿ 16 ಅಲ್ಲಿ 9 ಕಳೆದ್ರೆ ಎಷ್ಟಾಗುತ್ತೆ, ದಟ್ ಈಸ್ 7. ಓಕೆ, ದಟ್ ಈಸ್ 7 ಡಿವೈಡೆಡ್ ಬೈ 16 plus 9 ಅಂದ್ರೆ ಎಷ್ಟಾಗುತ್ತೆ, ದಟ್ ಈಸ್ 25. ಓಕೆ, ವಿಚ್ ಮೀನ್ಸ್ cos 2x ಏನು ಬಂತು. ಓಕೆ, so cos 2x that is equal to 7 divided by 25. ಇಷ್ಟು. ಓಕೆ, ಅವ್ರು ಏನು ಕಂಡಿಡಿ ಅಂತ ಹೇಳಿದ್ರು, ಸೊ ಅವರು sin 2x ಕಂಡಿಡಿ ಅಂತ ಹೇಳಿದ್ರು, ಮತ್ತೆ cos 2x ಕಂಡಿಡಿ ಅಂತ ಹೇಳಿದ್ರು. ಸೊ ಯೂಸಿಂಗ್ ದೀಸ್ ಟೂ ಫಾರ್ಮುಲಾಸ್ ನಮಗೆ ಕಂಡುಹಿಡಿಬಹುದು. ಓಕೆ, ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಪಕ್ಕ ಕ್ವಶನ್ ನೋಡಿ. ಸಿ ನೀವು ಕಾನ್ಸೆಪ್ಟ್ ವೈಸ್ ನೀಟಾಗಿ ಕಲ್ತಿದ್ರೆ ಎಲ್ಲದು, ಸೊ ಈಸಿಯಾಗಿ ಎಲ್ಲ ಕ್ವಶನ್ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಎಲ್ಲ ಕ್ವಶನ್ಸ್ ಕಾನ್ಸೆಪ್ಟ್ ವೈಸ್ ನೀಟಾಗಿ ಕಲ್ತ್ರೆ ಎಲ್ಲ ಕ್ವಶನ್ಸ್ ಈಸಿಯಾಗಿ ನೋಡಿ, ಯಾವ ತರದೇ ಕ್ವಶನ್ ಕೊಳ್ಳಿ ನೀವು ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಬಟ್ ಸೊ ನಿಮ್ ಕಾನ್ಸೆಪ್ಟ್ ವೈಸ್ ಕಲಿಬೇಕು. ಸುಮ್ಮನೆ ನೀವು ಬೈಹರ್ಟ್ ಮಾಡಿದ್ರೆ ಯಾವ್ದು ಆನ್ಸರ್ ಬರಲ್ಲ. ಇದೇ ಕ್ವಶನ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಟ್ರೆ ಬರೋದಿಲ್ಲ ನಿಮ್ಗೆ. ಓಕೆ, ಅದೇ ನೀವು ಕಾನ್ಸೆಪ್ಟ್ ವೈಸ್ ಕಲ್ತ್ರೆ ಟ್ವಿಸ್ಟ್ ಮಾಡಿ ಕೊಟ್ಟರು ನೀವು ಸಾಲ್ವ್ ಮಾಡ್ತೀರಾ. ಓಕೆ, ಜಸ್ಟ್ ಕಾಪಿ ಇಟ್ ಲಾಸ್ಟ್ ಕ್ವಶನ್. ಓಕೆ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ 3 ಮಾರ್ಕ್ಸ್ ಇಂದ ಇಷ್ಟೇ ಕ್ವಶನ್ ನೋಡಿ. ಸೊ ನಮಗೆ 3 ಮಾರ್ಕ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಕೇಳ್ತಾರೆ, ಎಷ್ಟು ಕ್ವಶನ್ಸ್ ಆಲ್ಮೋಸ್ಟ್ ನೀವು ಕಾನ್ಸೆಪ್ಟ್ ಕಲ್ತ್ರೆ ಎಲ್ಲ ಕ್ವಶನ್ಸ್ ಬರ್ತಾ ಅಂತ ಅರ್ಥ. ಓಕೆ, ಥ್ಯಾಂಕ್ ಯು.